ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणि निर्विशेषशून्यवादी पाश्चात्यदेशतारिणि। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। ಶ್ರೀ ಚೈತನ್ಯ ಚರಿತಾಮೃತ ಮಧ್ಯಲೀಲಾ ಅಧ್ಯಾಯ 18. ಶ್ರೀ ಚೈತನ್ಯ ಮಹಾಪ್ರಭು ಅವರ ಶ್ರೀ ವೃಂದಾವನ ಭೇಟಿ. ಶ್ರೀ ಚೈತನ್ಯ ಮಹಾಪ್ರಭು ಅವರು ವೃಂದಾವನವೆಲ್ಲ ಓಡಾಡಿದರು ಮತ್ತು ಎಲ್ಲ ಸ್ಥಿರ ಮತ್ತು ಚರ ಜೀವಿಗಳನ್ನು ತಮ್ಮ ನೋಟಗಳಿಂದಲೇ ಸಂತೋಷಪಡಿಸಿದರು. ಪ್ರತಿಯೊಬ್ಬರನ್ನು ನೋಡುವುದರಲ್ಲಿ ಅವರು ವೈಯಕ್ತಿಕ ಸಂತೋಷವನ್ನು ಪಡೆದುಕೊಂಡರು. ಈ ರೀತಿಯಲ್ಲಿ ಶ್ರೀ ಗೌರಾಂಗರು ವೃಂದಾವನದಲ್ಲಿ ಓಡಾಡಿದರು. ಜಯ ಜಯ ಗೌರಚಂದ್ರ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರಭಕ್ತ ವೃಂದ. ಶ್ರೀ ಚೈತನ್ಯ ಮಹಾಪ್ರಭುಗಳು ಆನಂದದಿಂದ ಕುಣಿದಾಡಿದರು. ಆದರೆ ಅವರು ಆರಿಟ್ ಗ್ರಾಮದಲ್ಲಿ ಬಂದಿಳಿದಾಗ ಅವರ ಗ್ರಹಣ ಶಕ್ತಿ ಜಾಗೃತಗೊಂಡಿತ್ತು. ಆರಿಟ್ ಗ್ರಾಮ. ಚೈತನ್ಯ ಮಹಾಪ್ರಭುವರು ಸ್ಥಳೀಯ ಜನರನ್ನು ಕೇಳಿದರು, ರಾಧಾಕುಂಡ ಎಲ್ಲಿದೆ? ಯಾರೂ ಅವರಿಗೆ ಹೇಳಲಾಗಲಿಲ್ಲ. ಅವರ ಜೊತೆಯಲ್ಲಿ ಬಂದಿದ್ದ ಬ್ರಾಹ್ಮಣನೂ ಸಹ ತಿಳಿದುಕೊಂಡಿರಲಿಲ್ಲ. ರಾಧಾಕುಂಡ ಎನ್ನುವ ಆ ಪವಿತ್ರ ಸ್ಥಳ ಇನ್ನೂ ಕಾಣಿಸುತ್ತಿಲ್ಲ ಎಂದು ಚೈತನ್ಯರು ಅರ್ಥ ಮಾಡಿಕೊಂಡರು. ಆದರೂ ಸರ್ವಾಂತರ್ಯಾಮಿ ಪರಮ ದೇವೋತ್ತಮ ಪುರುಷರಾಗಿರುವುದರಿಂದ ಅವರು 2 ಗದ್ದೆಗಳಲ್ಲಿ ರಾಧಾಕುಂಡವನ್ನು ಮತ್ತು ಶ್ಯಾಮಕುಂಡವನ್ನು ಕಂಡುಹಿಡಿದರು. ಅಲ್ಲಿ ಸ್ವಲ್ಪ ನೀರು ಮಾತ್ರ ಇತ್ತು, ಆದರೂ ಅವರು ಅಲ್ಲಿ ಸ್ನಾನ ಮಾಡಿದರು. ಚೈತನ್ಯ ಮಹಾಪ್ರಭು ಅವರು ಗದ್ದೆಗಳ ನಡುವಿನಲ್ಲಿರುವ ಅವೆರಡು ಕಲ್ಯಾಣಿಗಳಲ್ಲಿ ಸ್ನಾನ ಮಾಡುವುದನ್ನು ಆ ಹಳ್ಳಿಯ ಜನರು ನೋಡಿದಾಗ ಅವರೆಲ್ಲ ತುಂಬಾ ಆಶ್ಚರ್ಯಗೊಂಡರು. ಅನಂತರ ಚೈತನ್ಯರು ಶ್ರೀ ರಾಧಾಕುಂಡಕ್ಕೆ ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ಎಲ್ಲಾ ಗೋಪಿಯರಿಗಿಂತಲೂ ರಾಧಾರಾಣಿಯೇ ಅತಿ ಪ್ರೀತಿ ಪಾತ್ರಳು. ಅದೇ ರೀತಿ ರಾಧಾಕುಂಡ ಎಂದು ಹೆಸರಾಗಿರುವ ಸರೋವರವು ದೇವರಿಗೆ ತುಂಬಾ ಪ್ರೀತಿ ಪಾತ್ರವಾದದ್ದು, ಏಕೆಂದರೆ ಅದು ಶ್ರೀಮತಿ ರಾಧಾರಾಣಿಗೆ ತುಂಬಾ ಇಷ್ಟವಾದದ್ದು. ಶ್ರೀಕೃಷ್ಣನಿಗೆ ಶ್ರೀಮತಿ ರಾಧಾರಾಣಿ ತುಂಬಾ ಪ್ರೀತಿ ಪಾತ್ರಳಾಗಿರುವ ಹಾಗೆ ಆಕೆಯ ಸರೋವರ ರಾಧಾಕುಂಡ ಎನ್ನುವುದು ಅವನಿಗೆ ತುಂಬಾ ಪ್ರೀತಿ ಪಾತ್ರವಾಗಿದೆ. ಗೋಪಿಯರೆಲ್ಲರಲ್ಲಿ ಶ್ರೀಮತಿ ರಾಧಾರಾಣಿಯ ಖಂಡಿತವಾಗಿ ತುಂಬಾ ಪ್ರೀತಿ ಪಾತ್ರಳು. ಆ ಸರೋವರದಲ್ಲಿ ಶ್ರೀಕೃಷ್ಣ ಮತ್ತು ಶ್ರೀಮತಿ ರಾಧಾರಾಣಿ ಜಲಕ್ರೀಡೆಯಾಡುತ್ತಿದ್ದರು ಮತ್ತು ದಡದ ಮೇಲೆ ರಾಸ ನರ್ತನ ಮಾಡುತ್ತಿದ್ದರು. ಖಂಡಿತ ಜೀವನದಲ್ಲಿ ಒಂದು ಸಲವಾದರೂ ಯಾರಾದರೂ ಸರಿ ಈ ಸರೋವರದಲ್ಲಿ ಸ್ನಾನ ಮಾಡಿದರೆ ಶ್ರೀಕೃಷ್ಣ ತಾನು ಶ್ರೀಮತಿ ರಾಧಾರಾಣಿಗೆ ಕೊಡುವಂತಹ ದೈವೋನ್ಮಾದ ಪ್ರೀತಿಯನ್ನು ಕೊಡುತ್ತಾನೆ. ರಾಧಾ ಸರೋವರದ ಸವಿ ಶ್ರೀಮತಿ ರಾಧಾರಾಣಿಯ ಸವಿತನದಷ್ಟು ಆಕರ್ಷಕ. ಹಾಗೆಯೇ ಆ ಸರೋವರದ ಕೀರ್ತಿಗಳು ಶ್ರೀಮತಿ ರಾಧಾರಾಣಿಯ ಕೀರ್ತಿಗಳಷ್ಟು ಅಪಾರ. ತನ್ನ ದಿವ್ಯ ಗುಣಗಳ ಕಾರಣದಿಂದ ರಾಧಾಕುಂಡ ಶ್ರೀಕೃಷ್ಣನಿಗೆ ಶ್ರೀಮತಿ ರಾಧಾರಾಣಿಯಷ್ಟೇ ಪ್ರಿಯವಾದದ್ದು. ಈ ಸರೋವರದಲ್ಲಿಯೇ ಸರ್ವಶಕ್ತ ಶ್ರೀಕೃಷ್ಣ ಶ್ರೀಮತಿ ರಾಧಾರಾಣಿಯೊಂದಿಗೆ ತನ್ನ ಲೀಲೆಗಳನ್ನು ತುಂಬಾ ಸಂತಸದಿಂದ ಮತ್ತು ದಿವ್ಯಾನಂದದಿಂದ ಪ್ರದರ್ಶಿಸಿದ್ದು. ಯಾರಾದರೂ ಒಂದು ಸಲ ರಾಧಾಕುಂಡದಲ್ಲಿ ಸ್ನಾನ ಮಾಡಿದರೂ ಸಾಕು, ಕೃಷ್ಣನಿಗೆ ಸಮರ್ಪಿತವಾಗುವ ಶ್ರೀಮತಿ ರಾಧಾರಾಣಿಯ ಪ್ರೀತಿಯ ಆಕರ್ಷಣೆಯನ್ನು ಗಳಿಸುತ್ತಾರೆ. ಶ್ರೀ ರಾಧಾಕುಂಡದ ಕೀರ್ತಿಗಳನ್ನು ಮತ್ತು ಸವಿ ಗುಣಗಳನ್ನು ಈ ಪ್ರಪಂಚದಲ್ಲಿ ಯಾರಿಂದ ತಾನೇ ವಿವರಿಸಲು ಸಾಧ್ಯ? ಆದ್ರೆ ಇದಕ್ಕೆ ರೂಪ ಗೋಸ್ವಾಮಿಯವರು ಉಪದೇಶಾಮೃತದ ಒಂದು ಶ್ಲೋಕದಲ್ಲಿ ರಾಧಾಕುಂಡದ ಮಹಿಮೆ, ಅದರಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಬರೀತಾರೆ, ನಾರದರಂತಹ ಮಹಾಭಕ್ತರೇ ರಾಧಾಕುಂಡವನ್ನ ಸ್ಪರ್ಶ ಮಾಡೋದಕ್ಕೆ ಅರ್ಹರಲ್ಲ ಅಂತ. ಇನ್ನು ನಮ್ಮ ಬಗ್ಗೆ ಹೇಳೋದೇನಿದೆ, ಯಾಕಂದ್ರೆ ರಾಧಾಕುಂಡ ರಾಧಾರಾಣಿಗೆ ಅಭಿನ್ನ. ಹಾಗಾಗಿ ನಾವು ಸುಮ್ಮನೆ ಆ ಪವಿತ್ರ ನೀರನ್ನು ಸ್ಪರ್ಶಿಸಿ ಅದನ್ನ 3 ಸತಿ ಮುಗಿಸ್ಕೊಂಡ್ರೆ ಸ್ನಾನ ಮಾಡೋದಕ್ಕೆ ಸಮ. ಸ್ನಾನ ಮಾಡಬೇಕು ಅಂದ್ರೆ ನಾವು ಕಾಲನ್ನ ಒಳಗಡೆ ಇಡಬೇಕು. ಕಾಲನ್ನ ಒಳಗಡೆ ಇಡೋದಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಹಾಗಾಗಿ ಸುಮ್ಮನೆ 3 ಸತಿ ಪ್ರೋಕ್ಷಣೆ ಮಾಡ್ಕೊಂಡ್ರೆ ಸಾಕು.
ಶ್ರೀ ಚೈತನ್ಯ ಮಹಾಪ್ರಭು ಅವರು ಹೀಗೆ ರಾಧಾಕುಂಡಕ್ಕೆ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ದಿವ್ಯೋನ್ಮಾದ ಪ್ರೇಮದಿಂದ ಉತ್ಕಂಠಿತರಾಗಿ ಶ್ರೀಕೃಷ್ಣ ಇದೇ ರೀತಿ ರಾಧಾಕುಂಡದ ತೀರದಲ್ಲಿ ತನ್ನ ಲೀಲೆಗಳನ್ನು ಪ್ರದರ್ಶಿಸಿದ್ದನ್ನು ನೆನಪು ಮಾಡಿಕೊಳ್ಳುತ್ತಾ ಅವರು ತೀರದಲ್ಲಿ ನರ್ತಿಸಿದರು. ಚೈತನ್ಯ ಮಹಾಪ್ರಭುವರು ರಾಧಾಕುಂಡದ ಮೃತ್ತಿಕೆಯಿಂದ ಮಾಡಿದ ತಿಲಕವನ್ನು ತಮ್ಮ ಮೈಗೆ ಹಚ್ಚಿಕೊಂಡರು ಮತ್ತು ಬಲಭದ್ರ ಭಟ್ಟಾಚಾರ್ಯರ ಸಹಾಯದಿಂದ ಸ್ವಲ್ಪ ಮೃತ್ತಿಕೆಯನ್ನು ಸಂಗ್ರಹಿಸಿ ತಮ್ಮೊಂದಿಗೆ ಕೊಂಡೊಯ್ದರು. ರಾಧಾಕುಂಡದಿಂದ ಶ್ರೀ ಚೈತನ್ಯ ಮಹಾಪ್ರಭುವರು ಸುಮನಸ್ ಎನ್ನುವ ಸರೋವರದ ಕಡೆಗೆ ಹೋದರು. ಅಲ್ಲಿ ಅವರು ಗೋವರ್ಧನ ಗಿರಿಯನ್ನು ನೋಡಿದಾಗ ಸಂತೋಷದಿಂದ ಬೆರಗುಗೊಂಡರು. ಚೈತನ್ಯ ಮಹಾಪ್ರಭುಗಳು ಗೋವರ್ಧನ ಗಿರಿಯನ್ನು ನೋಡಿದಾಗ ಕೂಡಲೇ ಸಾಷ್ಟಾಂಗ ನಮಸ್ಕರಿಸಿ ಗೌರವ ಸೂಚಿಸಿದರು. ಅವರು ಗೋವರ್ಧನ ಗಿರಿಯ ಏಕ ಶಿಲೆಯೊಂದನ್ನು ಆಲಿಂಗಿಸಿಕೊಂಡು ಉನ್ಮತ್ತರಂತಾದರು. ದೈವ್ಯೋನ್ಮಾದ ಪ್ರೇಮದಿಂದ ಉನ್ಮತ್ತರಾಗಿ ಚೈತನ್ಯ ಮಹಾಪ್ರಭುಗಳು ಗೋವರ್ಧನ ಹೆಸರಿನ ಗ್ರಾಮಕ್ಕೆ ಬಂದರು. ಅಲ್ಲಿ ಹರಿದೇವ ಎನ್ನುವ ದೇವರ ವಿಗ್ರಹವನ್ನು ನೋಡಿ ಆ ದೇವರಿಗೆ ತಮ್ಮ ಪ್ರಣಾಮಗಳನ್ನು ಸಲ್ಲಿಸಿದರು. ಹರಿದೇವನಿಗೆ ದೇವನ ದರ್ಶನವನ್ನ ಮಾಡಿಕೊಂಡೇ ನಾವು ಗೋವರ್ಧನ ಒಂದು ಪರಿಕ್ರಮವನ್ನು ಪ್ರಾರಂಭ ಮಾಡಬೇಕು. ಹರಿದೇವ ನಾರಾಯಣನ ಒಂದು ಅವತಾರ ಮತ್ತು ಅವನ ವಾಸ ಮಥುರಾದ ತಾವರೆಯ ಪಶ್ಚಿಮ ದಳದ ಮೇಲೆ. ದಿವ್ಯೋನ್ಮಾದ ಪ್ರೇಮದಲ್ಲಿ ಉನ್ಮತ್ತರಾಗಿ ಚೈತನ್ಯ ಮಹಾಪ್ರಭುಗಳು ಹರಿದೇವ ವಿಗ್ರಹದ ಮುಂದೆ ನರ್ತಿಸಲು ಪ್ರಾರಂಭಿಸಿದರು. ಇವರ ಅದ್ಭುತವಾದ ಚಟುವಟಿಕೆಗಳನ್ನು ನೋಡಿ ಎಲ್ಲಾ ಜನರು ಅವರನ್ನು ನೋಡಲು ಬಂದರು. ಚೈತನ್ಯ ಮಹಾಪ್ರಭುಗಳ ದೈವೋನ್ಮಾದ ಪ್ರೇಮವನ್ನು ಮತ್ತು ಶಾರೀರಿಕ ಸೌಂದರ್ಯವನ್ನು ನೋಡಿದ ಜನರು ಬೆರಗುಗೊಂಡರು. ಹರಿದೇವ ದೇವರನ್ನು ಸೇವಿಸುತ್ತಿದ್ದ ಪೂಜಾರಿಗಳು ಚೈತನ್ಯರಿಗೆ ಉತ್ತಮ ಸ್ವಾಗತವನ್ನು ನೀಡಿದರು. ಬ್ರಹ್ಮಕುಂಡದಲ್ಲಿ ಶ್ರೀ ಭಟ್ಟಾಚಾರ್ಯರು ಅಡುಗೆಯನ್ನು ಮಾಡಿದರು ಮತ್ತು ಶ್ರೀ ಚೈತನ್ಯರು ಬ್ರಹ್ಮಕುಂಡದಲ್ಲಿ ಮಿಂದ ಮೇಲೆ ಅವರ ಭೋಜನವನ್ನು ಸ್ವೀಕರಿಸಿದರು. ಬ್ರಹ್ಮಕುಂಡ. ಆ ರಾತ್ರಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಹರಿದೇವರ ಆಲಯದಲ್ಲಿಯೇ ನಿಂತರು ಮತ್ತು ಆ ರಾತ್ರಿ ವಿಚಾರ ಮಾಡತೊಡಗಿದರು. ಚೈತನ್ಯ ಮಹಾಪ್ರಭುಗಳು ಆಲೋಚಿಸಿದರು, ನಾನು ಯಾವ ಕಾಲದಲ್ಲೂ ಗೋವರ್ಧನ ಗಿರಿಯನ್ನು ಹತ್ತದಿರುವುದರಿಂದ ಗೋಪಾಲರಾಯ ದೇವರನ್ನು ನೋಡಲು ನನಗೆ ಹೇಗೆ ಸಾಧ್ಯವಾಗುತ್ತದೆ? ಯಾಕಂದ್ರೆ ಗೋಪಾಲ ಗೋವರ್ಧನ ಬೆಟ್ಟದ ಮೇಲೆ ಇದ್ದ. ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ, ನಾನು ಗೋವರ್ಧನ ಬೆಟ್ಟವನ್ನ ಹತ್ತೋದಿಲ್ಲ. ಹಾಗಾಗಿ ಗೋಪಾಲನ್ನ ನಾನು ಹೇಗೆ ನೋಡೋದು? ಈ ರೀತಿಯಲ್ಲಿ ಆಲೋಚಿಸಿ ಚೈತನ್ಯರು ಸುಮ್ಮನಾದರು ಮತ್ತು ಇವರ ಚಿಂತೆಯನ್ನು ತಿಳಿದುಕೊಂಡಿದ್ದ ಗೋಪಾಲ ದೇವರು ಒಂದು ತಂತ್ರವನ್ನು ಹೂಡಿದ. ಗೋವರ್ಧನ ಗಿರಿಯಿಂದ ಕೆಳಗಿಳಿದು ಬಂದು ಶ್ರೀ ಗೋಪಾಲನು ತಾವು ಶ್ರೀಕೃಷ್ಣನ ಭಕ್ತರು ಎಂದು ಎಣಿಸಿದ್ದುದರಿಂದ ಗಿರಿಯನ್ನು ಹತ್ತಲು ಬಯಸದಿದ್ದ ಚೈತನ್ಯ ಮಹಾಪ್ರಭುಗಳಿಗೆ ದರ್ಶನ ನೀಡಿದ. ಯಾತಕ್ಕೆ ಗೋವರ್ಧನ ಬೆಟ್ಟವನ್ನು ಹತ್ತೋದಿಲ್ಲ? ಯಾಕಂದ್ರೆ ಗೋವರ್ಧನ ಬೆಟ್ಟ ಭಗವಂತನಿಗೆ ಸಮ. ಗೋವರ್ಧನ ಎರಡು ರೀತಿಯಲ್ಲಿ ಗೋವರ್ಧನ ತತ್ವವನ್ನು ಅರ್ಥ ಮಾಡ್ಕೋಬಹುದು. ಒಂದು ಭಕ್ತರಲ್ಲಿ ಶ್ರೇಷ್ಠ ಅಂತ, ಇನ್ನೊಂದು ಭಗವಂತನೇ. ಯಾಕಂದ್ರೆ ಭಗವಂತ ತನ್ನ ರೂಪವನ್ನ ತೋರಿಸ್ತಾನೆ ಗೋವರ್ಧನ ಬೆಟ್ಟದಲ್ಲಿ. ಇಂದ್ರ ಗೋವರ್ಧನ ಬೆಟ್ಟವನ್ನ ಎತ್ತಿದ ಲೀಲೆ ಮುಗಿದಾದ್ಮೇಲೆ ಗೋವರ್ಧನಕ್ಕೆ ಎಲ್ಲ ಜನರು ಪ್ರದಕ್ಷಿಣೆ ಬಂದು ಗೋವರ್ಧನ ಬೆಟ್ಟಕ್ಕೆ ಪೂಜೆಯನ್ನು ಅರ್ಪಿಸಿದಾಗ ಕೃಷ್ಣ ತಾನೇ ಗೋವರ್ಧನ ಆಗಿ ಪ್ರಕಟನಾಗ್ತಾನೆ. ಹಾಗಾಗಿ ಗೋವರ್ಧನ ಭಗವಂತ ಮತ್ತೆ ಭಗವಂತನ ಭಕ್ತ ಎರಡು. ಆದ್ರೆ ಚೈತನ್ಯ ಮಹಾಪ್ರಭುಗಳು ತಮ್ಮನ್ನು ತಾವು ಭಗವಂತನ ಭಕ್ತರು ಅಂತ ಪರಿಗಣಿಸ್ತಾ, ಗೋವರ್ಧನವನ್ನ ಭಗವಂತ ಅಂತ ಪರಿಗಣಿಸ್ತಾ ಅದರ ಮೇಲೆ ಕಾಲಿಡಬಾರ್ದು ಅಂತ ಅವರು ಬೆಟ್ಟವನ್ನು ಹತ್ತೋದಿಲ್ಲ ಅಂತ ನಿರ್ಧಾರ ಮಾಡಿದ್ರು. ಹಾಗಾಗಿ ಮೇಲಿದ್ದ ಗೋಪಾಲ ದೇವರು ಅವರು ಚೈತನ್ಯ ಮಹಾಪ್ರಭುಗಳಿಗೆ ದರ್ಶನ ನೀಡ್ತಾರೆ. ಗೋವರ್ಧನ ಗಿರಿಯ ಮೇಲಿದ್ದ ಅನ್ನಕೂಟ ಎನ್ನುವ ಗ್ರಾಮದಲ್ಲಿ ಉಳಿದುಕೊಂಡಿದ್ದ. ಆ ಗ್ರಾಮದಲ್ಲಿ ವಾಸವಾಗಿದ್ದ ಜನರೆಲ್ಲ ಪ್ರಮುಖವಾಗಿ ರಾಜಸ್ಥಾನದವರು. ಆ ಗ್ರಾಮಕ್ಕೆ ಬಂದ ಒಬ್ಬ ಮನುಷ್ಯ ಗ್ರಾಮವಾಸಿಗಳಿಗೆ ತಿಳಿಸಿದ, ತುರ್ಕಿಯ ಮುಸ್ಲಿಂ ಸಿಪಾಯಿಗಳು ನಿಮ್ಮ ಗ್ರಾಮದ ಮೇಲೆ ದಾಳಿ ಮಾಡಲು ಬರುತ್ತಿದ್ದಾರೆ. ಈ ರಾತ್ರಿಯೇ ಈ ಗ್ರಾಮವನ್ನು ಬಿಟ್ಟು ಹೊರಟು ಹೋಗಿ. ಯಾವೊಬ್ಬ ಮನುಷ್ಯನನ್ನು ಇರಲು ಬಿಡಬೇಡಿ. ವಿಗ್ರಹವನ್ನು ನಿಮ್ಮೊಂದಿಗೆ ತೆಗೆದುಕೊಂಡು ಹೊರಡಿ, ಏಕೆಂದರೆ ಮುಸ್ಲಿಂ ಸಿಪಾಯಿಗಳು ನಾಳೆ ಬರುತ್ತಾರೆ. ಇದನ್ನು ಕೇಳಿ ಗ್ರಾಮವಾಸಿಗಳೆಲ್ಲರೂ ಚಿಂತಾಕ್ರಾಂತರಾದರು. ಅವರು ಮೊದಲು ಗೋಪಾಲ ವಿಗ್ರಹವನ್ನು ತೆಗೆದುಕೊಂಡು ಗಾಂಠುಲಿ ಎನ್ನುವ ಗ್ರಾಮಕ್ಕೆ ವರ್ಗಾಯಿಸಿದರು. ಗಾಂಠುಲಿ ಗ್ರಾಮ. ಗೋಪಾಲ ವಿಗ್ರಹವನ್ನು ಬ್ರಾಹ್ಮಣನೊಬ್ಬನ ಮನೆಯಲ್ಲಿ ಇಡಲಾಯಿತು ಮತ್ತು ಅವನ ಪೂಜೆಯನ್ನು ರಹಸ್ಯವಾಗಿ ನಡೆಸಲಾಯಿತು.
ಪ್ರತಿಯೊಬ್ಬರು ಓಡಿ ಹೋಗಿ ಅನ್ನಕೂಟ ಗ್ರಾಮ ಹೀಗೆ ನಿರ್ಜನವಾಯಿತು. ಮುಸ್ಲಿಮರ ಭಯದಿಂದ ಗೋಪಾಲರಾಯನ ವಿಗ್ರಹವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಮತ್ತೆ ಮತ್ತೆ ಸಾಗಿಸಲಾಯಿತು. ಹೀಗೆ ತನ್ನ ದೇವಾಲಯವನ್ನು ಬಿಟ್ಟುಕೊಟ್ಟು ಶ್ರೀ ಗೋಪಾಲ ಕೆಲವೊಮ್ಮೆ ಪೊದೆಯಲ್ಲಿ ಅಥವಾ ಕೆಲವೊಮ್ಮೆ ಒಂದಾದ ಮೇಲೊಂದು ಗ್ರಾಮದಲ್ಲಿ ವಾಸಿಸುವಂತಾಯಿತು. ಬೆಳಗ್ಗೆ ಚೈತನ್ಯ ಮಹಾಪ್ರಭುವರು ಮಾನಸಗಂಗಾ ಎನ್ನುವ ಸರೋವರದಲ್ಲಿ ಸ್ನಾನ ಮಾಡಿದರು. ಅನಂತರ ಗೋವರ್ಧನ ಗಿರಿಗೆ ಪ್ರದಕ್ಷಿಣೆ ಹಾಕಿದರು. ಬರೀ ಗೋವರ್ಧನ ಗಿರಿಯನ್ನು ನೋಡಿದ ಕೂಡಲೇ ಚೈತನ್ಯ ಮಹಾಪ್ರಭುಗಳು ಕೃಷ್ಣನ ದೈವೋನ್ಮಾದ ಪ್ರೇಮಕ್ಕೊಳಗಾಗಿ ನರ್ತಿಸುತ್ತಾ ನರ್ತಿಸುತ್ತಾ ಈ ಕೆಳ ಕಾಣಿಸಿದ ಶ್ಲೋಕವನ್ನು ಪಠಿಸಿದರು. ಅಂಥಾಯಂ ಆದ್ರಿರಬಲ ಹರಿದಾಸವರ್ಯೋ. ಎಲ್ಲಾ ಭಕ್ತರಿಗಂತಲೂ ಈ ಗೋವರ್ಧನ ಗಿರಿಯೇ ಅತ್ಯುತ್ತಮವಾದದ್ದು. ಓ ನನ್ನ ಸ್ನೇಹಿತರೆ, ಈ ಗಿರಿ ಕೃಷ್ಣ ಬಲರಾಮರಿಗಲ್ಲದೆ ಅವರ ಕರುಗಳಿಗೆ, ಹಸುಗಳಿಗೆ ಮತ್ತು ಗೋಪಾಲ ಗೆಳೆಯರಿಗೆ ಎಲ್ಲಾ ರೀತಿಯ ಅಗತ್ಯಗಳನ್ನು, ಕುಡಿಯಲು ನೀರು, ಮೃದು ಹುಲ್ಲು, ಗುಹೆಗಳು, ಹಣ್ಣುಗಳು, ಹೂಗಳು ಮತ್ತು ತರಕಾರಿಗಳನ್ನು ಪೂರೈಸುತ್ತಿದೆ. ಈ ರೀತಿಯಲ್ಲಿ ಆ ಗಿರಿ ದೇವರಿಗೆ ಪ್ರಣಾಮಗಳನ್ನು ಸಮರ್ಪಿಸುತ್ತದೆ. ಕೃಷ್ಣ ಮತ್ತು ಬಲರಾಮರ ಪಾದ ಪದ್ಮಗಳ ಸ್ಪರ್ಶವಾದ್ದರಿಂದ ಗೋವರ್ಧನ ಗಿರಿ ತುಂಬಾ ಸಂತೋಷದಲ್ಲಿದ್ದಂತೆ ಕಾಣುತ್ತದೆ. ಭಾಗವತದ ಶ್ಲೋಕ. ಚೈತನ್ಯ ಮಹಾಪ್ರಭುಗಳು ಅನಂತರ ಗೋವಿಂದ ಕುಂಡ ಎನ್ನುವ ನದಿಯಲ್ಲಿ ಸ್ನಾನ ಮಾಡಿದರು ಮತ್ತು ಅವರು ಅಲ್ಲಿರುವಾಗಲೇ ಗೋಪಾಲ ದೇವರ ವಿಗ್ರಹ ಆಗಲೇ ಗಂಟೂಲಿ ಗ್ರಾಮಕ್ಕೆ ಹೋಗಿ ಬಿಟ್ಟಿದೆ ಎನ್ನುವ ಸಮಾಚಾರವನ್ನು ಕೇಳಿದರು. ಚೈತನ್ಯ ಮಹಾಪ್ರಭುಗಳು ಅನಂತರ ಗಾಂಟೂಲಿ ಗ್ರಾಮಕ್ಕೆ ಹೋಗಿ ಶ್ರೀ ಗೋಪಾಲ ದೇವರ ದರ್ಶನ ಮಾಡಿದರು. ದೈವೋನ್ಮಾದ ಪ್ರೇಮದಿಂದ ಮತ್ತರಾಗಿ ಅವರು ದೇವರ ನಾಮಸ್ಮರಣೆ ಮತ್ತು ನರ್ತನ ಮಾಡತೊಡಗಿದರು. ಗೋಪಾಲ ದೇವರ ಸೌಂದರ್ಯವನ್ನು ನೋಡಿದ ಕೂಡಲೇ ಚೈತನ್ಯ ಮಹಾಪ್ರಭು ಕೂಡಲೇ ದೈವೋನ್ಮಾದ ಪ್ರೇಮದಿಂದ ಮತ್ತರಾದರು ಮತ್ತು ಈ ಕೆಳಗಿನ ಶ್ಲೋಕವನ್ನು ಪಠಿಸಿದರು. ಅನಂತರ ಅವರು ದಿನದ ಕೊನೆಯವರೆಗೆ ಹಾಡಿದರು, ನರ್ತಿಸಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದರು, ಕಮಲದ ಹೂವುಗಳ ಹಾಗೆ ಕಣ್ಣುಗಳಿರುವ ಶ್ರೀಕೃಷ್ಣನ ಎಡತೋಳು ನಿಮ್ಮನ್ನು ಯಾವಾಗಲೂ ರಕ್ಷಿಸಲಿ. ತನ್ನ ಎಡತೋಳಿನಿಂದ ಅವನು ಗೋವರ್ಧನ ಗಿರಿಯನ್ನು ಅದೊಂದು ಬೊಂಬೆ ಎಂಬಂತೆ ಎತ್ತಿ ಹಿಡಿದ. ಭಕ್ತಿರಸಾಮೃತ ಸಿಂಧು. ಶ್ರೀ ಚೈತನ್ಯ ಮಹಾಪ್ರಭುಗಳು ಗೋಪಾಲ ದೇವರನ್ನು 3 ದಿನಗಳ ಕಾಲ ನೋಡಿದರು. 4ನೆಯ ದಿವಸ ವಿಗ್ರಹ ತನ್ನ ಸ್ವಂತ ದೇವಸ್ಥಾನಕ್ಕೆ ಹಿಂತಿರುಗಿತು. ಶ್ರೀ ಚೈತನ್ಯ ಮಹಾಪ್ರಭುಗಳು ಗೋಪಾಲ ದೇವರ ವಿಗ್ರಹದೊಂದಿಗೆ ನಡೆದರು ಮತ್ತು ಹಾಡಿದರು, ನರ್ತಿಸಿದರು. ಅತ್ಯಂತ ಆನಂದಗೊಂಡಿದ್ದ ಅಪಾರ ಜನಸ್ತೋಮವು ಕೃಷ್ಣನ ದಿವ್ಯನಾಮವನ್ನು ಹರಿಹರಿ ಎನ್ನುತ್ತಾ ಗಾಯನ ಮಾಡಿದರು. ಗೋಪಾಲ ದೇವರ ವಿಗ್ರಹ ತನ್ನ ಸ್ವಂತ ದೇವಾಲಯಕ್ಕೆ ಅನಂತರ ಹಿಂದಿರುಗಿತು ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳು ಗಿರಿಯ ತಪ್ಪಲಿನಲ್ಲಿಯೇ ಉಳಿದುಕೊಂಡರು. ಹೀಗೆ ಚೈತನ್ಯ ಮಹಾಪ್ರಭುವರ ಆಕಾಂಕ್ಷೆಗಳೆಲ್ಲ ಗೋಪಾಲ ದೇವರಿಂದ ಪೂರ್ಣಗೊಳಿಸಲ್ಪಟ್ಟವು. ತನ್ನ ಭಕ್ತರೊಂದಿಗೆ ಗೋಪಾಲ ನಡೆದುಕೊಳ್ಳುವ ರೀತಿ ಇದು. ಇದನ್ನು ನೋಡಿ ಭಕ್ತರೆಲ್ಲರೂ ದೈವೋನ್ಮಾದ ಪ್ರೇಮದಿಂದ ಮತ್ತರಾದರು. ಚೈತನ್ಯ ಮಹಾಪ್ರಭುಗಳು ಗೋಪಾಲ ದೇವರನ್ನು ನೋಡಲು ತುಂಬಾ ಉತ್ಸುಕರಾಗಿದ್ದರು. ಆದರೆ ಅವರು ಗೋವರ್ಧನ ಗಿರಿಯನ್ನು ಹತ್ತಲು ಬಯಸಲಿಲ್ಲ. ಆದ್ದರಿಂದ ಯಾವುದೋ ಚಮತ್ಕಾರದಿಂದ ಗೋಪಾಲ ದೇವರ ವಿಗ್ರಹ ಸ್ವತಃ ಕೆಳಗಿಳಿದು ಬಂದಿತು. ಈ ರೀತಿಯಲ್ಲಿ ಏನೋ ಒಂದು ಕಾರಣ ಹೇಳಿ ಗೋಪಾಲ ದೇವರು ಕೆಲವೊಮ್ಮೆ ಕಾಡಿನ ಪೊದೆಗಳಲ್ಲಿ ಇರುತ್ತಾನೆ ಮತ್ತು ಕೆಲವೊಮ್ಮೆ ಅವನೊಂದು ಗ್ರಾಮದಲ್ಲಿರುತ್ತಾನೆ. ಭಕ್ತನಾದವನು ದೇವರನ್ನು ನೋಡಲು ಬಂದೇ ಬರುತ್ತಾನೆ. ಆ ಇಬ್ಬರು ಸೋದರರು ರೂಪ ಮತ್ತು ಸನಾತನ ಬೆಟ್ಟವನ್ನು ಹತ್ತಲಿಲ್ಲ. ಅವರಿಗೂ ಸಹ ಗೋಪಾಲ ದೇವರು ದರ್ಶನವನ್ನು ನೀಡಿದ. ಮಾಗಿದ ವೃದ್ಧ ಕಾಲದಲ್ಲಿ ಶ್ರೀಲ ರೂಪ ಗೋಸ್ವಾಮಿ ಅವರಿಗೆ ಅಲ್ಲಿಗೆ ಹೋಗಲಾಗಲಿಲ್ಲ. ವೃದ್ಧ ಕಾಲದಲ್ಲಿ ಆದರೆ ಅವರು ಗೋಪಾಲನ ಸೌಂದರ್ಯವನ್ನು ನೋಡುವ ಆಸೆ ಇಟ್ಟುಕೊಂಡಿದ್ದರು. ಮುಸ್ಲಿಮರ ಹೆದರಿಕೆಯಿಂದ ಗೋಪಾಲ ದೇವರು ಮಥುರಾಕ್ಕೆ ಹೋಗಿ ವಿಠ್ಠಲೇಶ್ವರನ ಮನೆಯಲ್ಲಿ ಒಂದು ಪೂರ್ತಿ ತಿಂಗಳು ಉಳಿದುಕೊಂಡ. ಶ್ರೀಲ ರೂಪ ಗೋಸ್ವಾಮಿ ಮತ್ತು ಅವರ ಶಿಷ್ಯರು ಮಥುರಾದಲ್ಲಿ 1 ತಿಂಗಳು ಇದ್ದುಕೊಂಡು ಗೋಪಾಲ ದೇವರನ್ನು ದರ್ಶನ ಮಾಡಿದರು. ನಂತರ ಹೇಳ್ತಾ ಇದ್ದಾರೆ, ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಸಮಯ ಆದ್ಮೇಲೆ ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿ ಅವರಿಗೆ ಮೇಲೆ ಹತ್ತಕ್ಕಾಗಲ್ಲ ಅಂದ್ಬಿಟ್ಟು ಮತ್ತೆ ಭಗವಂತ ಕೆಳಗಡೆ ಇಳಿದು ಬರ್ತಾನೆ. ರೂಪ ಗೋಸ್ವಾಮಿ ಅವರು ಮಥುರಾದಲ್ಲಿ ಉಳಿದುಕೊಂಡಿದ್ದಾಗ ಅವರೊಂದಿಗೆ ಗೋಪಾಲ ಭಟ್ಟ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ ಮತ್ತು ಲೋಕನಾಥ ಗೋಸ್ವಾಮಿ ಇದ್ದರು. ಭೂಗರ್ಭ ಗೋಸ್ವಾಮಿ, ಜೀವ ಗೋಸ್ವಾಮಿ, ಯಾದವ ಆಚಾರ್ಯ ಮತ್ತು ಗೋವಿಂದ ಗೋಸ್ವಾಮಿ ಇವರೆಲ್ಲ ಶ್ರೀಲ ರೂಪ ಗೋಸ್ವಾಮಿ ಜೊತೆಗಿದ್ದರು. ಅವರೊಂದಿಗೆ ಶ್ರೀ ಉದ್ಧವದಾಸ, ಮಾಧವ, ಶ್ರೀ ಗೋಪಾಲದಾಸ ಮತ್ತು ನಾರಾಯಣದಾಸ ಅವರೂ ಜೊತೆಗೂಡಿದ್ದರು. ಮಹಾಭಕ್ತ ಗೋವಿಂದ, ವಾಣಿ ಕೃಷ್ಣದಾಸ, ಪುಂಡರೀಕಾಕ್ಷ, ಈಶಾನ ಮತ್ತು ಲಘು ಹರಿದಾಸ ಇವರುಗಳು ಅವರೊಂದಿಗಿದ್ದರು. ಅತ್ಯಂತ ಆನಂದದಿಂದ ರೂಪ ಗೋಸ್ವಾಮಿ ಮತ್ತು ಅವರು
ತಮ್ಮ ಎಲ್ಲ ಭಕ್ತರೊಂದಿಗೆ ಗೋಪಾಲ ದೇವರ ದರ್ಶನ ಮಾಡಿದರು. ಮಥುರಾದಲ್ಲಿ 1 ತಿಂಗಳು ಇದ್ದ ಮೇಲೆ ಗೋಪಾಲ ದೇವರು ತನ್ನ ಸ್ವಂತ ಸ್ಥಳಕ್ಕೆ ಹಿಂದಿರುಗಿದ ಮತ್ತು ಶ್ರೀ ರೂಪ ಗೋಸ್ವಾಮಿ ವೃಂದಾವನಕ್ಕೆ ಹಿಂತಿರುಗಿದರು. ಈ ಕಥೆಯ ಸಂದರ್ಭದಲ್ಲಿ ನಾನು ಗೋಪಾಲ ದೇವರ ಕರುಣೆಯ ವಿವರಣೆ ಕೊಟ್ಟಿದ್ದೇನೆ. ಗೋಪಾಲ ದೇವರನ್ನು ನೋಡಿ ಆದ ಮೇಲೆ ಚೈತನ್ಯ ಮಹಾಪ್ರಭು ಶ್ರೀ ಕಾಮ್ಯ ವನಕ್ಕೆ ಹೋದರು. ಈ ಚೈತನ್ಯ ಪ್ರಭುಗಳ ವೃಂದಾವನ ಪ್ರವಾಸವನ್ನು ಹಿಂದೆ ವಿವರಿಸಲಾಗಿದೆ. ಇದೇ ರೀತಿ ದೈವೋನ್ಮಾದದಲ್ಲಿ ಅವರು ವೃಂದಾವನದಲ್ಲೆಲ್ಲ ಸಂಚರಿಸಿದರು. ಕಾಮ್ಯ ವನದಲ್ಲಿ ಕೃಷ್ಣನ ಲೀಲಾ ವಿನೋದ ತಾಣಗಳನ್ನು ದರ್ಶಿಸಿದ ಮೇಲೆ ಚೈತನ್ಯ ಮಹಾಪ್ರಭುಗಳು ನಂದೀಶ್ವರಕ್ಕೆ ಹೋದರು. ಅಲ್ಲಿರುವಾಗ ಅವರು ದೈವೋನ್ಮಾದ ಪ್ರೇಮದಿಂದ ಮತ್ತರಾದರು. ಚೈತನ್ಯ ಮಹಾಪ್ರಭುಗಳು ಪಾವನ ಸರೋವರದಿಂದ ಪ್ರಾರಂಭಿಸಿ ಎಲ್ಲಾ ಪವಿತ್ರ ಸರೋವರಗಳಲ್ಲೂ ಸ್ನಾನ ಮಾಡಿದರು. ಅನಂತರ ಬೆಟ್ಟವೊಂದನ್ನು ಹತ್ತಿ ಅಲ್ಲಿನ ಜನರೊಂದಿಗೆ ಮಾತನಾಡಿದರು. ಚೈತನ್ಯ ಮಹಾಪ್ರಭುಗಳು ಕೇಳಿದರು, ಬೆಟ್ಟದ ಮೇಲೆ ಯಾವುದಾದರೂ ವಿಗ್ರಹವಿದೆಯೇ? ಸ್ಥಳೀಯ ಜನ ಉತ್ತರಿಸಿದರು, ಬೆಟ್ಟದ ಮೇಲೆ ವಿಗ್ರಹಗಳಿವೆ, ಆದರೆ ಅವು ಒಂದು ಗುಹೆಯಲ್ಲಿ ಇದ್ದುಕೊಂಡಿವೆ. ದಷ್ಟ ಪುಷ್ಟ ಶರೀರದ ತಂದೆ ಮತ್ತು ತಾಯಿಗಳು ಇಲ್ಲಿದ್ದಾರೆ. ಅವರ ನಡುವೆ 3 ಸ್ಥಳಗಳಲ್ಲಿ ತಿರುಗಿರುವ ಅತಿ ಸುಂದರ ಮಗುವೊಂದಿದೆ. ಇದನ್ನು ಕೇಳಿ ಚೈತನ್ಯ ಮಹಾಪ್ರಭುಗಳು ತುಂಬಾ ಸಂತೋಷಗೊಂಡರು. ಗುಹೆಯನ್ನು ತೋಡಿ ದಾರಿ ಮಾಡಿಕೊಂಡು ಅವರು 3 ವಿಗ್ರಹಗಳನ್ನು ನೋಡಿದರು. ಚೈತನ್ಯ ಮಹಾಪ್ರಭುಗಳು ನಂದ ಮಹಾರಾಜರಿಗೂ ತಾಯಿ ಯಶೋಧ ಹಾಗೂ ಗೌರವಗಳನ್ನು ಸಮರ್ಪಿಸಿದರು ಮತ್ತು ಕೃಷ್ಣನ ಸರ್ವಾಂಗವನ್ನು ಸ್ಪರ್ಶ ಮಾಡಿದರು. ಪ್ರತಿ ದಿವಸ ಶ್ರೀ ಚೈತನ್ಯರು ದೈವೋನ್ಮಾದ ಪ್ರೇಮದ ಮತ್ತಿನಲ್ಲಿ ನರ್ತಿಸರು ಹಾಡಿದರು. ಕೊನೆಗೆ ಖದಿರವನಕ್ಕೆ ಹೋದರು. ಖದಿರವನ ಕೃಷ್ಣನ ಲೀಲಾ ಕ್ಷೇತ್ರಗಳನ್ನೆಲ್ಲ ದರ್ಶಿಸಿದ ಮೇಲೆ ಚೈತನ್ಯರು ಶೇಷಸಾಯಿ ಬಳಿ ಹೋದರು. ಅಲ್ಲಿ ಲಕ್ಷ್ಮಿಯನ್ನು ನೋಡಿ ಈ ಕೆಳಗಿನ ಶ್ಲೋಕವನ್ನು ಪಠಿಸಿದರು. ಶೇಷಶಾಯಿ ಅಂತ ಅದೊಂದು ಜಾಗ, ಅಲ್ಲಿ ದೇವಸ್ಥಾನ ಇದೆ. ಅನಂತ ಶೇಷನ ವಿಗ್ರಹ. ಓ ಪ್ರೀತಿ ಪಾತ್ರನೇ, ನಿನ್ನ ಪಾದ ಪದ್ಮಗಳು ಎಷ್ಟೊಂದು ಮೃದುವಾಗಿವೆ ಎಂದರೆ ಅವನ್ನು ನಾವು ಎದೆಯ ಮೇಲೆ ಇರಿಸಿಕೊಳ್ಳುತ್ತೇವೆ. ನಿನ್ನ ಪಾದಗಳಿಗೆ ನೋವಾಗಬಹುದೆಂಬ ಹೆದರಿಕೆಯಿಂದ. ನಮ್ಮ ಜೀವನ ನಿನ್ನ ಮೇಲೆ ಮಾತ್ರ ಅವಲಂಬಿಸಿದೆ. ನೀನು ಅರಣ್ಯದ ದಾರಿಗಳಲ್ಲಿ ನಡೆಯುವಾಗ ನಿನ್ನ ಮೃದುವಾದ ಪಾದಗಳು ಕಲ್ಲಿನ ಚೂರುಗಳಿಂದ ಗಾಯಗೊಳ್ಳುತ್ತೇವೇನೋ ಎಂದು ನಮ್ಮ ಮನಸ್ಸು ಕಳವಳದಿಂದ ತುಂಬಿಕೊಂಡು ಬಿಟ್ಟಿದೆ. ಅನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಖೇಲಾತೀರ್ಥವನ್ನು ನೋಡಿದರು ಮತ್ತು ಅನಂತರ ಬಾಂಢೀರವನಕ್ಕೆ ಹೋದರು. ಯಮುನಾ ನದಿಯನ್ನು ದಾಟಿದ ಮೇಲೆ ಅವರು ಭದ್ರವನಕ್ಕೆ ಹೋದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಅನಂತರ ಶ್ರೀವನವನ್ನು ಮತ್ತು ಲೋಹವನ್ನು ಸಂದರ್ಶಿಸಿದರು. ಅನಂತರ ಮಹಾವನಕ್ಕೆ ಹೋಗಿ ಶ್ರೀಕೃಷ್ಣನ ಬಾಲ್ಯ ಲೀಲಾ ವಿನೋದಗಳ ಜಾಗವಾದ ಗೋಕುಲವನ್ನು ನೋಡಿದರು. ಶ್ರೀಕೃಷ್ಣ ನಾಶ ಮಾಡಿದ 2 ಅರ್ಜುನ ಮರಗಳನ್ನು ನೋಡಿದ ಕೂಡಲೇ ಚೈತನ್ಯ ಮಹಾಪ್ರಭುಗಳು ಅಗಾಧವಾದ ದೈವೋನ್ಮಾದ ಪ್ರೀತಿಗೊಳಗಾದರು. ಗೋಕುಲವನ್ನು ನೋಡಿದ ಮೇಲೆ ಚೈತನ್ಯ ಮಹಾಪ್ರಭುಗಳು ಮಥುರಾಕ್ಕೆ ಹೋಗಿ ಹಿಂದಿರುಗಿ ಅಲ್ಲಿ ಕೃಷ್ಣನ ಜನ್ಮಸ್ಥಳವನ್ನು ನೋಡಿದರು. ಅಲ್ಲಿರುವಾಗ ಅವರು ಸನೋದಿಯ ಬ್ರಾಹ್ಮಣನೊಬ್ಬನ ಮನೆಯಲ್ಲಿ ಉಳಿದುಕೊಂಡರು. ಮಥುರಾದಲ್ಲಿ ಅಪಾರ ಜನಸ್ತೋಮ ಸೇರಿರುವುದನ್ನು ನೋಡಿ ಚೈತನ್ಯ ಮಹಾಪ್ರಭುಗಳು ಅಕ್ರೂರ ತೀರ್ಥಕ್ಕೆ ಹೋದರು. ಅಲ್ಲಿ ಅವರು ಒಂದು ಏಕಾಂತ ಸ್ಥಳದಲ್ಲಿ ಉಳಿದುಕೊಂಡರು. ಮರುದಿನ ಚೈತನ್ಯ ಮಹಾಪ್ರಭುಗಳು ವೃಂದಾವನಕ್ಕೆ ಹೋದರು. ಅಲ್ಲಿ ಕಾಲಿಯ ಸರೋವರದಲ್ಲಿ ಮತ್ತು ಪ್ರಸ್ಕಂದನದಲ್ಲಿ ಸ್ನಾನ ಮಾಡಿದರು. ಅಸ್ಕಂದನ ಎಂಬ ಹೆಸರಿನ ಪುಣ್ಯ ಕ್ಷೇತ್ರವನ್ನು ನೋಡಿದ ಬಳಿಕ ಚೈತನ್ಯ ಮಹಾಪ್ರಭುಗಳು ದ್ವಾದಶಾದಿತ್ಯಕ್ಕೆ ಹೋದರು. ಅಲ್ಲಿಂದ ಅವರು ಕೇಳಿ ತೀರ್ಥ ತಲುಪಿದರು. ದಾಸ ನೃತ್ಯ ನಡೆದ ಸ್ಥಳವನ್ನು ನೋಡಿದ ಕೂಡಲೇ ದೈವೋನ್ಮಾದಕ್ಕೆ ಒಳಗಾದ ಮಹಾಪ್ರಭುಗಳು ಪ್ರಜ್ಞಾಶೂನ್ಯರಾದರು. ಶ್ರೀ ಚೈತನ್ಯರು ಪ್ರಜ್ಞೆ ಗಳಿಸಿದ ಮೇಲೆ ನೆಲದ ಮೇಲೆ ಹೊರಳಾಡಲು ಪ್ರಾರಂಭಿಸಿದರು. ಅವರು ಕೆಲ ಸಮಯ ನಗುತ್ತಿದ್ದರು, ಅಳುತ್ತಿದ್ದರು, ನರ್ತಿಸುತ್ತಿದ್ದರು ಮತ್ತು ಕೆಳಗೆ ಬೀಳುತ್ತಿದ್ದರು. ಎತ್ತರಿಸಿದ ಧ್ವನಿಯಲ್ಲೂ ಹಾಡುತ್ತಿದ್ದರು. ಹೀಗೆ ದಿವ್ಯ ವಿನೋದಗಳಲ್ಲಿದ್ದು ಚೈತನ್ಯ ಮಹಾಪ್ರಭುಗಳು ಕೇಶಿ ತೀರ್ಥದಲ್ಲಿಯೇ ಆ ದಿನವನ್ನು ಸಂತೋಷದಿಂದ ಕಳೆದರು. ಸಂಧ್ಯಾ ಸಮಯದಲ್ಲಿ ಅಕ್ರೂರ ತೀರ್ಥಕ್ಕೆ ಹಿಂದಿರುಗಿ ತಮ್ಮ ಭೋಜನವನ್ನು ಸ್ವೀಕರಿಸಿದರು. ಮರುದಿನ ಬೆಳಗ್ಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ವೃಂದಾವನಕ್ಕೆ ಹಿಂದಿರುಗಿದರು ಮತ್ತು ಚಿರಘಟ್ಟದಲ್ಲಿ ಸ್ನಾನ ಮಾಡಿದರು. ಅನಂತರ ತೆಂತುಲಿ ಮರದ ನೆರಳಿಗೆ ಹೋಗಿ ವಿಶ್ರಮಿಸಿಕೊಂಡರು. ತೆಂತುಲಿ ತಲ ಎನ್ನುವ ಆ ಹುಣಸೆ ಮರ ಬಹಳ ಪುರಾತನವಾದುದು. ತೆಂತುಲಿ ತಲ ಆಗಿದ್ದು ಶ್ರೀಕೃಷ್ಣ ಲೀಲೆಗಳ ಕಾಲದಿಂದಲೂ ಅಲ್ಲಿತ್ತು. ಆ ಮರದ ಕೆಳಗೊಂದು ತುಂಬಾ ಹೊಳೆಯುತ್ತಿದ್ದ ಜಗಲಿ ಇತ್ತು.
ತೆಂತುಲಿ ತಲಾದ ಹತ್ತಿರ ಯಮುನಾ ನದಿ ಹರಿಯುತ್ತಿದ್ದುದರಿಂದ ಅಲ್ಲಿ ತುಂಬಾ ತಂಪಾದ ಗಾಳಿ ಬೀಸುತ್ತಿತ್ತು. ಅಲ್ಲಿರುವಾಗ ಚೈತನ್ಯರು ಬೃಂದಾವನದ ಸೌಂದರ್ಯವನ್ನು ಮತ್ತು ಯಮುನಾ ನದಿಯ ನೀರನ್ನು ನೋಡಿದರು. ಚೈತನ್ಯ ಮಹಾಪ್ರಭುಗಳು ಸಾಮಾನ್ಯವಾಗಿ ಒಂದು ಹಳೆಯ ಹುಣಸೆ ಮರದ ಕೆಳಗೆ ಕುಳಿತುಕೊಳ್ಳುತ್ತಿದ್ದರು ಮತ್ತು ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಿದ್ದರು. ಮಧ್ಯಾಹ್ನದ ವೇಳೆಗೆ ಅವರು ಭೋಜನ ಸ್ವೀಕರಿಸಲು ಅಕ್ರೂರ ತೀರ್ಥಕ್ಕೆ ಹಿಂದಿರುಗುತ್ತಿದ್ದರು. ಅಕ್ರೂರ ತೀರ್ಥದ ಹತ್ತಿರ ವಾಸವಾಗಿದ್ದ ಜನರೆಲ್ಲರೂ ಚೈತನ್ಯ ಮಹಾಪ್ರಭುಗಳನ್ನು ನೋಡಲು ಬಂದರು. ಅದರಿಂದ ಅಲ್ಲಿ ಜನರ ದೊಡ್ಡ ಗುಂಪು ಸೇರಿ ಚೈತನ್ಯರಿಗೆ ಶಾಂತವಾಗಿ ದೇವರ ನಾಮಸ್ಮರಣೆಯನ್ನು ಮಾಡಲಾಗಲಿಲ್ಲ. ಆದ್ದರಿಂದ ಚೈತನ್ಯ ಮಹಾಪ್ರಭುಗಳು ವೃಂದಾವನಕ್ಕೆ ಹೋಗಿ ಒಂದು ಏಕಾಂತ ಪ್ರದೇಶದಲ್ಲಿ ಕುಳಿತುಕೊಂಡರು. ಅಲ್ಲೇ ಅವರು ಮಧ್ಯಾಹ್ನದವರೆಗೆ ಭಗವಂತನ ನಾಮಸ್ಮರಣೆಯನ್ನು ಮಾಡಿದರು. ಮಧ್ಯಾಹ್ನದ ನಂತರ ಜನರಿಗೆ ಶ್ರೀ ಚೈತನ್ಯರೊಂದಿಗೆ ಮಾತನಾಡಲು ಸಾಧ್ಯವಾಯಿತು. ಚೈತನ್ಯರು ಪ್ರತಿಯೊಬ್ಬರಿಗೂ ದೇವರ ನಾಮಸ್ಮರಣೆಯನ್ನು ಮಾಡುವ ಪ್ರಾಮುಖ್ಯತೆಯನ್ನು ತಿಳಿಸಿದರು. ಈ ಸಮಯದಲ್ಲಿ ಕೃಷ್ಣದಾಸ ಎನ್ನುವ ವೈಷ್ಣವರೊಬ್ಬರು ಚೈತನ್ಯ ಮಹಾಪ್ರಭುಗಳನ್ನು ನೋಡಲು ಬಂದರು. ಅವರು ಕ್ಷತ್ರಿಯ ವಂಶದ ಒಬ್ಬ ಗೃಹಸ್ಥರಾಗಿದ್ದರು ಮತ್ತು ಅವರ ಮನೆ ಯಮುನಾ ನದಿಯ ಇನ್ನೊಂದು ದಡದಲ್ಲಿತ್ತು. ಕೇಶಿ ತೀರ್ಥದಲ್ಲಿ ಸ್ನಾನ ಮಾಡಿ ಕೃಷ್ಣದಾಸರು ಕಾಲಿಯ ದಹದ ಕಡೆ ಹೋದಾಗ ಇದ್ದಕ್ಕಿದ್ದ ಹಾಗೆ ಅವರು ಚೈತನ್ಯ ಮಹಾಪ್ರಭುಗಳನ್ನು ಅಂಬ್ಲಿ ತಲಾದ ತೆಂತುಲಿ ತಲಾ ಬಳಿ ನೋಡಿದರು. ಚೈತನ್ಯರ ವೈಯಕ್ತಿಕ ಸೌಂದರ್ಯ ಮತ್ತು ದೈವೋನ್ಮಾದ ಪ್ರೇಮವನ್ನು ನೋಡಿದ ಮೇಲೆ ಕೃಷ್ಣದಾಸರಿಗೆ ತುಂಬಾ ಆಶ್ಚರ್ಯವಾಯಿತು. ದೈವೋನ್ಮಾದ ಪ್ರೇಮದಿಂದ ಅವರು ತಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನು ಚೈತನ್ಯರಿಗೆ ಸಮರ್ಪಿಸಿದರು. ಈ ಚೈತನ್ಯ ಮಹಾಪ್ರಭುಗಳು ಕೃಷ್ಣದಾಸರನ್ನು ಕೇಳಿದರು, ನೀವು ಯಾರು? ನಿಮ್ಮ ಮನೆ ಎಲ್ಲಿದೆ? ಕೃಷ್ಣದಾಸ ಉತ್ತರಿಸಿದರು, ನಾನೊಬ್ಬ ಪಾಮರ ಗೃಹಸ್ಥ. ನಾನು ರಜಪೂತ್ ಜಾತಿಗೆ ಸೇರಿದವನು ಮತ್ತು ನನ್ನ ಮನೆ ಯಮುನಾ ನದಿಯ ಇನ್ನೊಂದು ಬದಿಯಲ್ಲಿದೆ. ಆದರೆ ವೈಷ್ಣವರೊಬ್ಬರ ಸೇವಕನಾಗಲು ಬಯಸುತ್ತೇನೆ. ಇವತ್ತು ನಾನೊಂದು ಕನಸು ಕಂಡೆ ಮತ್ತು ಆ ಕನಸಿನಂತೆ ನಾನು ಇಲ್ಲಿಗೆ ಬಂದು ನಿಮ್ಮನ್ನು ಕಂಡೆ. ಚೈತನ್ಯ ಮಹಾಪ್ರಭುಗಳು ಅನಂತರ ಕೃಷ್ಣದಾಸರ ಮೇಲೆ ನಿಷ್ಕಾರಣ ಕರುಣೆಯನ್ನು ತೋರಿ ಆಲಂಗಿಸಿಕೊಂಡರು. ಕೃಷ್ಣದಾಸರು ದೈವೋನ್ಮಾದ ಪ್ರೇಮದಿಂದ ಮತ್ತರಾದರು ಮತ್ತು ನರ್ತಿಸಲು ತೊಡಗಿ ಶ್ರೀಹರಿಯ ನಾಮಸ್ಮರಣೆಯನ್ನು ಮಾಡತೊಡಗಿದರು. ಕೃಷ್ಣದಾಸರು ಶ್ರೀ ಚೈತನ್ಯ ಮಹಾಪ್ರಭುಗಳೊಂದಿಗೆ ಅಕ್ರೂರ ತೀರ್ಥಕ್ಕೆ ಹಿಂದಿರುಗಿದರು ಮತ್ತು ಅವರಿಗೆ ದೇವರ ಪ್ರಸಾದವನ್ನು ನೀಡಲಾಯಿತು. ಮರು ದಿವಸ ಕೃಷ್ಣದಾಸರು ಚೈತನ್ಯ ಮಹಾಪ್ರಭುಗಳೊಂದಿಗೆ ಅವರ ನೀರಿನ ಮಡಕೆಯನ್ನು ಹೊತ್ತುಕೊಂಡು ವೃಂದಾವನಕ್ಕೆ ಹೋದರು. ಹೀಗೆ ಕೃಷ್ಣದಾಸರು ಚೈತನ್ಯ ಮಹಾಪ್ರಭುಗಳೊಂದಿಗೆ ಇರಲು ತಮ್ಮ ಮನೆ, ಹೆಂಡತಿ, ಮಕ್ಕಳನ್ನು ತ್ಯಜಿಸಿದರು. ಚೈತನ್ಯ ಮಹಾಪ್ರಭುಗಳು ಹೋದೆಡೆಯೆಲ್ಲ ಜನರೆಲ್ಲರೂ ಹೇಳಿದರು, ಕೃಷ್ಣ ಮತ್ತೆ ವೃಂದಾವನದಲ್ಲಿ ಪ್ರತ್ಯಕ್ಷನಾಗಿದ್ದಾನೆ. ಒಂದು ಪ್ರಾತಃ ಕಾಲ ಅನೇಕ ಜನರು ಅಕ್ರೂರ ತೀರ್ಥದ ಬಳಿ ಬಂದರು. ವೃಂದಾವನದಿಂದ ಬರುತ್ತಿದ್ದ ಹಾಗೆಯೇ ಅವರು ಕೋಲಾಹಲವನ್ನೆಬ್ಬಿಸಿದ್ದರು. ಚೈತನ್ಯ ಮಹಾಪ್ರಭುಗಳು ಅವರನ್ನು ನೋಡಿದ ಮೇಲೆ ಎಲ್ಲಾ ಜನರು ಅವರ ಪಾದಕಮಲಗಳಿಗೆ ನಮಸ್ಕರಿಸಿದರು. ಈ ಚೈತನ್ಯರು ಅನಂತರ ಅವರನ್ನು ಕೇಳಿದರು, ನೀವೆಲ್ಲರೂ ಎಲ್ಲಿಂದ ಬರುತ್ತಿದ್ದೀರಿ? ಜನರು ಉತ್ತರಿಸಿದರು, ಕೃಷ್ಣ ಮತ್ತೆ ಕಾಲಿಯ ಸರೋವರದ ನೀರಿನ ಮೇಲೆ ಅವತರಿಸಿದ್ದಾನೆ. ಅವನು ಕಾಳಿಂಗದ ತಲೆಯ ಮೇಲೆ ನರ್ತಿಸುತ್ತಾನೆ ಮತ್ತು ಹಡೆಯ ಮೇಲಿನ ರತ್ನ ಪ್ರಜ್ವಲಿಸುತ್ತಿದೆ. ಪ್ರತಿಯೊಬ್ಬರು ಸ್ವತಃ ಕೃಷ್ಣನನ್ನೇ ನೋಡಿದ್ದಾರೆ, ಅದರ ಬಗ್ಗೆ ಸಂದೇಹವೇ ಇಲ್ಲ. ಇದನ್ನು ಕೇಳಿದ ಕೂಡಲೇ ಚೈತನ್ಯ ಮಹಾಪ್ರಭುಗಳು ನಗಲು ಪ್ರಾರಂಭಿಸಿಬಿಟ್ಟರು. ಅವರು ಅನಂತರ ಹೇಳಿದರು, ಎಲ್ಲವೂ ನಿಜವಾದದ್ದೇ. ಅನುಕ್ರಮವಾಗಿ 3 ರಾತ್ರಿಗಳು ಜನ ಕೃಷ್ಣನನ್ನು ನೋಡಲು ಕಾಲಿಯ ದಹಕ್ಕೆ ಹೋದರು ಮತ್ತು ಪ್ರತಿಯೊಬ್ಬರು ಹಿಂದಿರುಗಿ ಹೇಳಿದರು, ಈಗ ನಾವು ಪ್ರತ್ಯಕ್ಷವಾಗಿ ಕೃಷ್ಣನನ್ನೇ ನೋಡಿದ್ದೇವೆ. ಪ್ರತಿಯೊಬ್ಬರು ಶ್ರೀ ಚೈತನ್ಯ ಮಹಾಪ್ರಭುಗಳ ಮುಂದೆ ಬಂದು ಹೇಳಿದರು, ಈಗ ನಾವು ಪ್ರತ್ಯಕ್ಷವಾಗಿ ಕೃಷ್ಣನನ್ನು ನೋಡಿದ್ದೇವೆ. ಹೀಗೆ ವಿದ್ಯಾಧಿದೇವತೆ ಸರಸ್ವತಿಯ ಕೃಪೆಯಿಂದ ಇವರೆಲ್ಲ ಸತ್ಯವನ್ನು ಹೇಳಲು ಸಾಧ್ಯವಾಯಿತು. ಯಾಕಂದ್ರೆ ಅಲ್ಲೇ ಕೃಷ್ಣ ಇದ್ದಿದ್ದು ಚೈತನ್ಯ ಮಹಾಪ್ರಭುಗಳಿಗೆ. ಜನರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ನೋಡಿದಾಗ ಅವರು ಸ್ವತಃ ಕೃಷ್ಣನನ್ನೇ ನೋಡಿದರು. ಆದರೆ ಅವರೆಲ್ಲರೂ ತಮ್ಮದೇ ಆದ ಅಜ್ಞಾನವನ್ನು ಅನುಸರಿಸುತ್ತಿದ್ದುದರಿಂದ ತಪ್ಪಾದುದನ್ನು ಕೃಷ್ಣ ಎಂದು ಅವರು ಸ್ವೀಕರಿಸಿದರು. ಆ ಸಮಯದಲ್ಲಿ ಬಲಭಟ್ಟಾಚಾರ್ಯರು ಚೈತನ್ಯ ಮಹಾಪ್ರಭುಗಳ ಪಾದ ಪದ್ಮಗಳಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಹೇಳಿದರು, ನನಗೆ ಕೃಷ್ಣನನ್ನು ನೇರವಾಗಿ ನೋಡಲು ಅನುಮತಿಸಿರಿ. ಕೃಷ್ಣನನ್ನು ಕಾಲಿಯ ದಹದಲ್ಲಿ ನೋಡಬೇಕೆಂದು ಬಲಭದ್ರ ಭಟ್ಟಾಚಾರ್ಯರು ಕೇಳಿದಾಗ ಚೈತನ್ಯ ಮಹಾಪ್ರಭುಗಳು ಅವರು ಕರುಣೆಯಿಂದ ಅವರ ಕೆನ್ನೆಗೆ ಏಟು ಕೊಟ್ಟು ಹೇಳಿದರು, ನೀನೊಬ್ಬ ಪಂಡಿತ, ಆದರೆ ಬೇರೆ ಮೂರ್ಖರ ಹೇಳಿಕೆಗಳ ಪ್ರಭಾವದಿಂದ ನೀನೂ ಒಬ್ಬ ಮೂರ್ಖನಾಗಿ ಹೋಗಿದ್ದೀಯ. ಕೃಷ್ಣನೇಕೆ ಕಲಿಯುಗದಲ್ಲಿ ಅವತರಿಸಬೇಕು? ತಪ್ಪು ತಿಳಿದುಕೊಂಡಿರುವ ಮೂರ್ಖ ಜನರು ಕೋಲಾಹಲವನ್ನು ಮಾಡಿ ಸುಮ್ಮನೆ ಶಾಂತಿಯನ್ನು ಕದಡುತ್ತಿದ್ದಾರೆ. ಹುಚ್ಚರಾಗಬೇಡಿ, ಸುಮ್ಮನೆ ಇಲ್ಲಿ ಕುಳಿತುಕೊಳ್ಳಿ, ಮತ್ತೆ ನಾಳೆ ರಾತ್ರಿ ನೀವು ಹೋಗಿ ಕೃಷ್ಣನನ್ನು ನೋಡುತ್ತೀರಿ. ಮರು ಬೆಳಗ್ಗೆ ಗೌರವಾನ್ವಿತ ಸಂಭಾವಿತ ಜನರು ಚೈತನ್ಯ ಮಹಾಪ್ರಭುಗಳನ್ನು ನೋಡಲು ಬಂದರು. ಚೈತನ್ಯವರನ್ನು ಕೇಳಿದರು, ಕೃಷ್ಣನನ್ನು ನೀವು ನೋಡಿದ್ದೀರಾ? ಆ ಗೌರವಾನ್ವಿತ ಸಂಭಾವಿತರು ಉತ್ತರಿಸಿದರು, ರಾತ್ರಿಯ ಹೊತ್ತು ಕಾಲಿಯ ಸರೋವರದಲ್ಲಿ ಒಬ್ಬ ಮೀನುಗಾರ ದೀಪವನ್ನು ಹಚ್ಚಿಕೊಂಡು
ತನ್ನ ದೋಣಿಯ ಮೇಲೆ ನಿಂತು ಅನೇಕ ಮೀನುಗಳನ್ನು ಹಿಡಿಯುತ್ತಿದ್ದ. ಸ್ವಲ್ಪ ದೂರದಿಂದ ಕಾಳಿಂಗ ಸರ್ಪದ ಶರೀರದ ಮೇಲೆ ಕೃಷ್ಣ ಕುಣಿಯುತ್ತಿರುವುದನ್ನು ತಾವು ನೋಡುತ್ತಿದ್ದೇವೆ ಎಂದು ಜನ ತಪ್ಪು ತಿಳಿದುಕೊಂಡು ಬಿಡುತ್ತಾರೆ. ಈ ಮೂಢರು ದೋಣಿಯನ್ನೇ ಕಾಳಿಂಗ ಸರ್ಪವೆಂದು ಮತ್ತು ದೀಪವನ್ನೇ ಹೆಡೆಯ ಮೇಲಿರುವ ರತ್ನಗಳೆಂದು ಭಾವಿಸಿ ಬಿಡುತ್ತಾರೆ. ಮತ್ತೆ ಮೀನುಗಾರನನ್ನು ಜನ ಕೃಷ್ಣನೆಂದು ತಪ್ಪು ತಿಳಿದುಕೊಂಡಿದ್ದಾರೆ. ನಿಜವಾಗಲೂ ಕೃಷ್ಣ ವೃಂದಾವನಕ್ಕೆ ಹಿಂದಿರುಗಿದ್ದಾನೆ. ಅದೇ ನಿಜ ಮತ್ತು ಜನರು ಅವನನ್ನು ನೋಡಿದ್ದಾರೆ ಎನ್ನುವುದು ನಿಜ. ಆದರೆ ಎಲ್ಲಿ ಅವರು ಕೃಷ್ಣನ್ ನೋಡುತ್ತಿದ್ದಾರೆಯೋ ಅದು ಅವರ ತಪ್ಪು. ಇದು ಒಂದು ರೀತಿ ಒಂದು ಒಣ ಮರವನ್ನು ಒಬ್ಬ ಮನುಷ್ಯ ಎಂದು ಭಾವಿಸಿದ ಹಾಗೆ. ಚೈತನ್ಯ ಮಹಾಪ್ರಭುಗಳು ಅನಂತರ ಅವರನ್ನು ಕೇಳಿದರು, ನೀವೆಲ್ಲ ಕೃಷ್ಣನ್ನು ಪ್ರತ್ಯಕ್ಷವಾಗಿ ಎಲ್ಲಿ ನೋಡಿದ್ದೀರಿ? ಜನರು ಉತ್ತರಿಸಿದರು, ನೀವೊಬ್ಬ ಸನ್ಯಾಸಿ, ಸರ್ವ ಪರಿತ್ಯಾಗಿ, ಆದ್ದರಿಂದ ನೀವೊಬ್ಬ ಜಂಗಮ ನಾರಾಯಣ. ಜನ ನಂತರ ಹೇಳಿದರು, ನೀವು ವೃಂದಾವನದಲ್ಲಿ ಕೃಷ್ಣನ ಅವತಾರವಾಗಿ ಕಾಣಿಸಿಕೊಂಡಿದ್ದೀರಿ. ಬರೀ ನಿಮ್ಮನ್ನು ನೋಡುವುದರಿಂದಲೇ ಪ್ರತಿಯೊಬ್ಬರು ಈಗ ವಿಮೋಚನೆಗೊಂಡಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ಕೂಡಲೇ ಕೂಗಿ ಹೇಳಿದರು, ವಿಷ್ಣು ವಿಷ್ಣು, ನನ್ನನ್ನು ದೇವೋತ್ತಮ ಪರಮಪುರುಷನೆಂದು ಕರೆಯಬೇಡಿ. ಒಬ್ಬ ಜೀವ ಯಾವಾಗಲೂ ಕೃಷ್ಣನಾಗಲು ಸಾಧ್ಯವಿಲ್ಲ. ಇಂಥದ್ದೊಂದನ್ನು ಹೇಳಲೂ ಬೇಡಿ. ಪ್ರಜ್ವಲಿಸುವ ಸೂರ್ಯ ಪ್ರಭೆಯ ಒಂದು ಸಣ್ಣ ಕಣ ಸೂರ್ಯನ ಮುಖ್ಯ ಭಾಗವೇ ಆಗಿರುವ ಹಾಗೆ ಸನ್ಯಾಸವನ್ನು ಸ್ವೀಕರಿಸಿರುವ ಒಬ್ಬ ಸನ್ಯಾಸಿ ಖಂಡಿತವಾಗಿಯೂ ಇಡೀ ವಿಶ್ವದ ಒಂದು ಭಾಗ. ಕೃಷ್ಣ ಪ್ರಜ್ವಲಿಸುವ ಸೂರ್ಯನ ಹಾಗೆ ಷಡೈಶ್ವರ್ಯ ಭರಿತನಾಗಿರುವವನು. ಆದರೆ ಜೀವಿ ಮಾತ್ರ ಇಡೀ ಬ್ರಹ್ಮಾಂಡದ ಒಂದು ಅವಶೇಷವಾಗಿದ್ದಾನೆ. ಒಬ್ಬ ಜೀವಿ ಮತ್ತು ದೇವೋತ್ತಮ ಪರಮ ಪುರುಷ ಎಂದಿಗೂ ಸಮರೆಂದು ಗಣಿಸಲಾಗುವುದಿಲ್ಲ. ಸಣ್ಣದೊಂದು ಕಿಡಿಯ ಕಣವನ್ನು ಮೂಲ ಬೃಹತ್ ಬೆಂಕಿ ಎಂದು ಹೇಗೆ ಪರಿಗಣಿಸಲಾಗುವುದಿಲ್ಲವೋ ಹಾಗೆ ಸರ್ವ ನಿಯಾಮಕನಾದ ದೇವೋತ್ತಮ ಪರಮ ಪುರುಷ ಯಾವಾಗಲೂ ದಿವ್ಯಾನಂದದಲ್ಲಿ ಇರುತ್ತಾನೆ ಮತ್ತು ಲಾಲಿನಿ ಸಂಬಿತ್ ಎನ್ನುವ ಎರಡು ಶಕ್ತಿಗಳ ಒಡನಾಟದಿಂದೊಂದಿಗಿರುತ್ತಾನೆ. ಹೀಗಿದ್ದರೂ ಜೀವಿ ಯಾವಾಗಲೂ ಅಜ್ಞಾನದ ಪದರದಲ್ಲಿದ್ದು ಬದುಕಿನ 3 ಕ್ಲೇಶಗಳಿಂದ ಬಾಧೆಗೊಳಪಡುತ್ತಿರುತ್ತಾನೆ. ಹೀಗೆ ಅವನು ಎಲ್ಲ ರೀತಿಯ ಸಂಕಟಗಳ ಭಂಡಾರವಾಗಿರುತ್ತಾನೆ. ಯಾವ ಒಬ್ಬ ಮೂಢ ಮನುಷ್ಯ ಪರಮ ದೇವೋತ್ತಮ ಪುರುಷನನ್ನು ಜೀವಿಗೆ ಸಮ ಎಂದು ಹೇಳುತ್ತಾನೋ ಅವನೊಬ್ಬ ನಾಸ್ತಿಕ ಮತ್ತು ಅವನು ಮೃತ್ಯು ದೇವತೆಯಾದ ಯಮರಾಜನ ಶಿಕ್ಷೆಗೆ ಅರ್ಹನಾಗುತ್ತಾನೆ. ಬ್ರಹ್ಮ ಮತ್ತು ಶಿವನಂತಹ ದೇವತೆಗಳನ್ನು ನಾರಾಯಣನೊಂದಿಗೆ ಸಮವಾಗಿ ಪರಿಗಣಿಸುವವನನ್ನು ಅಪರಾಧಿ ಅಥವಾ ಪಾಷಂಡಿ ಎಂದೇ ಭಾವಿಸಬೇಕು. ಸಾಮಾನ್ಯ ಜೀವಿಗೂ ಮತ್ತು ಪರಮ ಪುರುಷನಿಗೂ ಇರುವ ವ್ಯತ್ಯಾಸವನ್ನು ಚೈತನ್ಯ ಮಹಾಪ್ರಭುಗಳು ವಿವರಿಸಿದ ಮೇಲೆ ಜನ ಹೇಳಿದರು, ಯಾರೂ ನಿಮ್ಮನ್ನು ಸಾಮಾನ್ಯ ಮನುಷ್ಯನೆಂದು ಭಾವಿಸುವುದಿಲ್ಲ. ಶಾರೀರಿಕವಾಗಿ ಮತ್ತು ಗುಣ ವೈಲಕ್ಷಣ್ಯಗಳಲ್ಲಿ ಎರಡರಲ್ಲೂ ನೀವು ಎಲ್ಲಾ ರೀತಿಯಲ್ಲೂ ಕೃಷ್ಣನ ಹಾಗೆ ಇದ್ದೀರಿ. ನಿಮ್ಮ ಮೂಲ ಸ್ವರೂಪವನ್ನು ನಿಮ್ಮ ದೇಹದ ಬಂಗಾರದ ಕಾಂತಿ ಮುಚ್ಚಿದ್ದರೂ ನಿಮ್ಮ ಶಾರೀರಿಕ ಲಕ್ಷಣಗಳಿಂದಲೇ ನೀವು ನಿಮ್ಮನ್ನು ನಂದ ಮಹಾರಾಜರ ಮಗನಲ್ಲದೆ ಬೇರೆ ಎಲ್ಲ ಎಂದು ಗುರುತಿಸಿದ್ದೇವೆ. ನಾವು ನಿಮ್ಮನ್ನು ಕಸ್ತೂರಿಯ ಸುವಾಸನೆಯನ್ನು ವಸ್ತ್ರದಲ್ಲಡಗಿಸಲು ಸಾಧ್ಯವಿಲ್ಲ ಎನ್ನುವ ಹಾಗೆ ಪರಮಪುರುಷನನ್ನ ನಿಮ್ಮ ವ್ಯಕ್ತಿತ್ವವನ್ನು ಯಾವ ರೀತಿಯಲ್ಲೂ ಮುಚ್ಚಿಡಲಾಗುವುದೂ ಇಲ್ಲ. ಖಂಡಿತವಾಗಿಯೂ ನಿಮ್ಮ ವೈಲಕ್ಷಣಗಳು ಅಸಾಧಾರಣವಾದದ್ದು ಮತ್ತು ಸಾಮಾನ್ಯ ಜೀವಿಯ ಕಲ್ಪನೆಗೂ ಮೀರಿದ್ದು. ಬರೀ ನಿಮ್ಮನ್ನು ನೋಡುವುದರಿಂದಲೇ ಇಡೀ ಪ್ರಪಂಚ ಕೃಷ್ಣನ ದೈವೋನ್ಮಾದ ಪ್ರೇಮದಲ್ಲಿ ಮತ್ತವಾಗಿ ಹೋಗುತ್ತದೆ. ಅವರು ನಿಮ್ಮನ್ನು ಒಂದು ಸಲ ನೋಡಿದರೆ ಸಾಕು. ಹೆಂಗಸರು, ಮಕ್ಕಳು, ವೃದ್ಧರು, ಮಾಂಸಾಹಾರಿಗಳು ಮತ್ತು ಕೆಳವರ್ಗದ ಜನರು ಯಾರೇ ಆಗಲಿ ಕೂಡಲೇ ಕೃಷ್ಣ ಪವಿತ್ರ ನಾಮವನ್ನು ಉಚ್ಚರಿಸುತ್ತಾರೆ, ಉನ್ಮತ್ತರಂತೆ ನರ್ತಿಸುತ್ತಾರೆ ಮತ್ತು ಇಡೀ ಪ್ರಪಂಚವನ್ನು ಉದ್ಧರಿಸಬಲ್ಲ ಗುರುಗಳಾಗುತ್ತಾರೆ. ನಿಮ್ಮನ್ನು ನೋಡುವುದಲ್ಲದೆ ನಿಮ್ಮ ಪವಿತ್ರ ಹೆಸರನ್ನು ಕೇಳಿದ ಯಾರಾದರೂ ಕೃಷ್ಣನ ದೈವೋನ್ಮಾದ ಪ್ರೇಮದಲ್ಲಿ ಮತ್ತರಾಗಿ ಹೋಗುತ್ತಾರೆ ಮತ್ತು 3 ಪ್ರಪಂಚಗಳನ್ನು ಉದ್ಧರಿಸಲು ಶಕ್ತರಾಗಿ ಹೋಗುತ್ತಾರೆ. ಬರೀ ನಿಮ್ಮ ಪವಿತ್ರ ನಾಮವನ್ನು ಕೇಳುವುದರಿಂದಲೇ ನಾಯಿಯನ್ನು ತಿನ್ನುವವರು ಪಾವನರಾಗಿ ಹೋಗುತ್ತಾರೆ. ನಿಮ್ಮ ಅಸಾಧಾರಣ ಶಕ್ತಿಗಳನ್ನು ಮಾತಿನಲ್ಲಿ ವಿವರಿಸುವುದಕ್ಕಾಗುವುದಿಲ್ಲ. ಪರಮ ದೇವೋತ್ತಮ ಪುರುಷನನ್ನು ಮುಖಾಮುಖಿ ನೋಡುವವರ ಆಧ್ಯಾತ್ಮಿಕ ಬೆಳವಣಿಗೆ ಬಗ್ಗೆ ಏನು ಆಗದಿದ್ದರೂ ದೇವೋತ್ತಮ ಪರಮ ಪುರುಷನ ಹೆಸರನ್ನು ಒಂದು ಸಲ ಉಚ್ಚರಿಸಿದರೆ ಅಥವಾ ಆತನ ಬಗ್ಗೆ ಹಾಡಿದರೆ, ಆತನ ಲೀಲೆಗಳ ಬಗ್ಗೆ ಕೇಳಿದರೆ, ಆತನಿಗೆ ನಮಸ್ಕರಿಸಿದರೆ ಅಥವಾ ಆತನನ್ನು ನೆನಪು ಮಾಡಿಕೊಂಡರು, ನಾಯಿಯನ್ನು ತಿನ್ನುವ ಕುಟುಂಬದಲ್ಲಿ ಹುಟ್ಟಿದ ವ್ಯಕ್ತಿಯು ಕೂಡ ವೈದಿಕ ಬಲಿದಾನಗಳನ್ನು ಆಚರಿಸಲು ಕೂಡಲೇ ಅರ್ಹನಾಗಿ ಹೋಗುತ್ತಾನೆ ಎಂದಂತೂ ಹೇಳಬಹುದು. ನಾಮಧೇಯ ಶ್ರವಣಾನುಕೀರ್ತನಾದ. ನಿಮ್ಮ ಇವೆಲ್ಲ ಮಹಿಮೆಗಳು ಬರೀ ತಟಸ್ಥ ಲಕ್ಷಣಗಳು. ನೀವು ಮಹಾರಾಜನಂದರ ಪುತ್ರ.
ಚೈತನ್ಯ ಮಹಾಪ್ರಭುಗಳು ತಮ್ಮ ನಿರ್ಮಲ ಕರುಣೆಯನ್ನು ಅಲ್ಲಿದ್ದ ಜನರಿಗೆಲ್ಲ ಅನುಗ್ರಹಿಸಿದರು ಮತ್ತು ಪ್ರತಿಯೊಬ್ಬರೂ ದೇವರಲ್ಲಿ ದೈವೋನ್ಮಾದ ಪ್ರೀತಿಗೊಳಗಾದರು. ಕೊನೆಗೆ ಅವರೆಲ್ಲರೂ ಅವರವರ ಮನೆಗಳಿಗೆ ಹಿಂತಿರುಗಿದರು. ಚೈತನ್ಯ ಮಹಾಪ್ರಭುಗಳು ಅಕ್ರೂರ ತೀರ್ಥದಲ್ಲಿ ಕೆಲ ದಿನಗಳು ಉಳಿದರು. ಕೃಷ್ಣ ಪವಿತ್ರ ನಾಮವನ್ನು ಮತ್ತು ದೇವರಲ್ಲಿ ದೈವೋನ್ಮಾದ ಪ್ರೇಮವನ್ನು ಅವರಿಗೆಲ್ಲ ಹಂಚುವುದರೊಂದಿಗೆ ಪ್ರತಿಯೊಬ್ಬರನ್ನು ಆಶೀರ್ವದಿಸಿದರು. ಮಾಧವೇಂದ್ರ ಪುರಿ ಅವರ ಬ್ರಾಹ್ಮಣ ಶಿಷ್ಯ ಒಬ್ಬರು ಮಥುರಾ ನಗರದ ಪ್ರತಿಯೊಂದು ಮನೆಗೂ ಹೋಗಿ ಚೈತನ್ಯ ಮಹಾಪ್ರಭುಗಳನ್ನು ತಮ್ಮ ತಮ್ಮ ಮನೆಗಳಿಗೆ ಆಹ್ವಾನಿಸುವಂತೆ ಪ್ರೇರೇಪಿಸಿದರು. ಹೀಗೆ ಮಥುರಾದ ಎಲ್ಲಾ ಗೃಹಸ್ಥರು ಬ್ರಾಹ್ಮಣರ ಮುಂದಾಳತ್ವದಲ್ಲಿ ಬಲಭದ್ರ ಭಟ್ಟಾಚಾರ್ಯರಲ್ಲಿಗೆ ಬಂದು ಚೈತನ್ಯ ಮಹಾಪ್ರಭುಗಳಿಗೆ ಆಹ್ವಾನವನ್ನು ನೀಡಿದರು. ಒಂದು ದಿವಸದಲ್ಲಿ 10ರಿಂದ 20ರವರೆಗೆ ಆಹ್ವಾನಗಳು ಬಂದವು. ಆದರೆ ಬಲಭದ್ರ ಭಟ್ಟಾಚಾರ್ಯರು ಅವುಗಳಲ್ಲಿ ಒಂದನ್ನು ಮಾತ್ರ ಸ್ವೀಕರಿಸುತ್ತಿದ್ದರು. ವೈಯಕ್ತಿಕವಾಗಿ ಚೈತನ್ಯ ಮಹಾಪ್ರಭುಗಳಿಗೆ ಆಹ್ವಾನವನ್ನು ನೀಡಲು ಪ್ರತಿಯೊಬ್ಬರಿಗೂ ಅವಕಾಶವಾಗದೇ ಹೋದದ್ದರಿಂದ ಅಂಥವರು ಸನೋಡಿಯ ಬ್ರಾಹ್ಮಣರನ್ನು ತಮ್ಮ ಆಹ್ವಾನಗಳನ್ನು ಒಪ್ಪಿಕೊಳ್ಳುವಂತೆ ಚೈತನ್ಯ ಮಹಾಪ್ರಭುಗಳನ್ನು ಕೋರುವಂತೆ ಪ್ರಾರ್ಥಿಸಿಕೊಂಡರು. ವೈದಿಕ ಧರ್ಮವನ್ನು ಪಾಲಿಸುವ ಕಾನ್ಯ, ಕುಬ್ಜ ಮತ್ತು ದಕ್ಷಿಣ ಭಾರತ ಮೊದಲಾದ ಬೇರೆ ಬೇರೆ ಪ್ರಾಂತ್ಯಗಳಿಂದ ಬಂದ ಬ್ರಾಹ್ಮಣರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಅತಿ ದೈನ್ಯದಿಂದ ಆಮಂತ್ರಿಸಿದರು. ಬೆಳಗ್ಗೆ ಅವರೆಲ್ಲ ಅಕ್ರೂರ ತೀರ್ಥಕ್ಕೆ ಬಂದು ಅಡಿಗೆ ಮಾಡುತ್ತಿದ್ದರು. ಅದನ್ನು ಸಾಲಿಗ್ರಾಮ ಶಿಲೆಗೆ ನೈವೇದ್ಯ ಮಾಡಿದ ಮೇಲೆ ಚೈತನ್ಯ ಮಹಾಪ್ರಭುಗಳಿಗೆ ನೀಡುತ್ತಿದ್ದರು. ಒಂದು ದಿನ ಶ್ರೀ ಚೈತನ್ಯ ಮಹಾಪ್ರಭುಗಳು ಅಕ್ರೂರ ತೀರ್ಥ ಸ್ನಾನ ಘಟ್ಟದ ದಡದಲ್ಲಿ ಕುಳಿತು ಹೀಗೆ ಆಲೋಚಿಸಿದರು. ಚೈತನ್ಯ ಮಹಾಪ್ರಭುಗಳು ಈ ಸ್ನಾನ ಘಟ್ಟದಲ್ಲಿಯೇ ಅಕ್ರೂರ ವೈಕುಂಠವನ್ನು ನೋಡಿದ್ದು ಮತ್ತು ವೃಂದಾವನ ವಾಸಿಗಳೆಲ್ಲರೂ ಗೋಲೋಕ ವೃಂದಾವನವನ್ನು ನೋಡಿದ್ದು. ಅಕ್ರೂರ ನೀರಿನೊಳಗೆ ಹೇಗೆ ಇದ್ದ ಎನ್ನುವುದನ್ನು ಯೋಚಿಸುತ್ತಾ ಚೈತನ್ಯ ಮಹಾಪ್ರಭುಗಳು ಕೂಡಲೇ ನೀರಿನೊಳಗೆ ಧುಮುಕಿದರು ಮತ್ತು ನೀರಿನೊಳಗೆ ಕೆಲ ಸಮಯ ಇದ್ದರು. ಚೈತನ್ಯ ಮಹಾಪ್ರಭುಗಳು ಮುಳುಗುತ್ತಿದ್ದಾರೆ ಎನ್ನುವುದು ಕಂಡಾಗ ಕೃಷ್ಣದಾಸ ಅಳತೊಡಗಿ ಜೋರಾಗಿ ಕಿರಿಚಿದರು. ಬಲಭದ್ರ ಭಟ್ಟಾಚಾರ್ಯ ಕೂಡಲೇ ಬಂದು ಚೈತನ್ಯರನ್ನು ಹೊರಗೆಳೆದರು. ಇದಾದ ಮೇಲೆ ಬಲಭದ್ರ ಭಟ್ಟಾಚಾರ್ಯರು ಸನೋಡಿಯ ಬ್ರಾಹ್ಮಣನನ್ನು ಏಕಾಂತ ಸ್ಥಳವೊಂದಕ್ಕೆ ಕರೆದೊಯ್ದು ಅವರೊಂದಿಗೆ ಸಲಹೆ ಕೇಳಿದರು. ಬಲಭದ್ರ ಭಟ್ಟಾಚಾರ್ಯರು ಹೇಳಿದರು, ಇವತ್ತು ನಾನು ಅಲ್ಲಿದ್ದುದರಿಂದ ಚೈತನ್ಯರನ್ನು ಹಿಡಿದೆತ್ತಲು ನನ್ನಿಂದ ಸಾಧ್ಯವಾಯಿತು. ಅದರಿವರು ವೃಂದಾವನದಲ್ಲಿ ಮುಳುಗಲು ತೊಡಗಿದರೆ ಅವರಿಗೆ ಯಾರು ಸಹಾಯ ಮಾಡುತ್ತಾರೆ? ಈಗ ಜನಗಳ ಗುಂಪು ಇಲ್ಲಿದೆ ಮತ್ತು ಈ ಆಮಂತ್ರಣಗಳು ತುಂಬಾ ತೊಂದರೆಯನ್ನು ತರುತ್ತಿವೆ. ಇದರ ಜೊತೆಗೆ ಚೈತನ್ಯ ಮಹಾಪ್ರಭುಗಳು ಯಾವಾಗಲೂ ದೈವೋನ್ಮಾದದಲ್ಲಿ ಮತ್ತು ಭಾವಪರವಶತೆಯಲ್ಲಿ ಇರುತ್ತಾರೆ. ಇಲ್ಲಿನ ಪರಿಸ್ಥಿತಿ ಚೆನ್ನಾಗಿರುವ ಹಾಗೆ ನನಗೆ ಕಾಣಿಸುತ್ತಿಲ್ಲ. ಚೈತನ್ಯ ಮಹಾಪ್ರಭುಗಳನ್ನು ವೃಂದಾವನದಿಂದ ಹೊರಗೆ ಕರೆದುಕೊಂಡು ಹೋಗುವುದು ನಮಗೆ ಸಾಧ್ಯವಾದರೆ ಒಳ್ಳೆಯದು. ಇದು ನನ್ನ ಅಂತಿಮ ತೀರ್ಮಾನ. ಸನೋಡಿಯ ಬ್ರಾಹ್ಮಣ ಹೇಳಿದರು, ನಾವು ಅವರನ್ನು ಪ್ರಯಾಗಕ್ಕೆ ಕರೆದುಕೊಂಡು ಹೋಗೋಣ ಮತ್ತು ಗಂಗಾ ನದಿಯ ದಡದ ಜೊತೆಯಲ್ಲಿಯೇ ಹೋಗೋಣ. ಆ ದಾರಿಯಲ್ಲಿ ಹೋಗುವುದು ತುಂಬಾ ಚೆನ್ನಾಗಿರುತ್ತದೆ. ಸೋರೋ ಕ್ಷೇತ್ರ ಎನ್ನುವ ಪವಿತ್ರ ಸ್ಥಳಕ್ಕೆ ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ಮೇಲೆ ನಾವು ಚೈತನ್ಯ ಮಹಾಪ್ರಭುಗಳನ್ನು ಆ ದಾರಿಯಲ್ಲಿ ಕರೆದುಕೊಂಡು ಹೋಗೋಣ. ಇದು ಈಗ ಮಾಘ ಮಾಸದ ಪ್ರಾರಂಭ. ಈ ಸಮಯದಲ್ಲಿ ನಾವು ಪ್ರಯಾಗಕ್ಕೆ ಹೋದರೆ ಮಕರ ಸಂಕ್ರಾಂತಿ ಸಂದರ್ಭದಲ್ಲಿ ಕೆಲ ದಿನಗಳು ಸ್ನಾನ ಮಾಡುವ ಅವಕಾಶವನ್ನು ನಾವು ಪಡೆದುಕೊಳ್ಳುತ್ತೇವೆ. ಸನೋಡಿಯ ಬ್ರಾಹ್ಮಣ ಮುಂದುವರಿಸಿದರು, ನಿಮ್ಮೊಳಗೆ ಅನುಭವಿಸುತ್ತಿರುವ ದುಃಖವನ್ನು ಕೃಪೆ ಇಟ್ಟು ಚೈತನ್ಯ ಮಹಾಪ್ರಭುಗಳಿಗೆ ಸಮರ್ಪಿಸಿರಿ. ಆಮೇಲೆ ನಾವೆಲ್ಲರೂ ಮಾಘ ಮಾಸದ ಹುಣ್ಣಿಮೆಯ ದಿವಸ ಪ್ರಯಾಗಕ್ಕೆ ಹೋಗೋಣವೆಂದು ತೀರ್ಮಾನಿಸಿ. ಗಂಗಾ ನದಿಯ ದಡದ ದಾರಿಯಲ್ಲಿ ಹೋಗುವಾಗ ನಿಮಗಾಗುವ ಸಂತೋಷದ ಬಗ್ಗೆ ಚೈತನ್ಯರಿಗೆ ತಿಳಿಸಿ. ಆದ್ದರಿಂದ ಬಲಭದ್ರ ಭಟ್ಟಾಚಾರ್ಯರು ಈ ಪ್ರಾರ್ಥನೆಯನ್ನು ಚೈತನ್ಯ ಮಹಾಪ್ರಭುಗಳಿಗೆ ಸಲ್ಲಿಸಿದರು. ಬಲಭದ್ರ ಭಟ್ಟಾಚಾರ್ಯರು ಚೈತನ್ಯರಿಗೆ ಹೇಳಿದರು, ಈ ಗುಂಪಿನ ಗೊಂದಲವನ್ನು ನಾನಿನ್ನೂ ಸಹಿಸಲಾರೆ. ಜನ ಒಬ್ಬರಾದ ಮೇಲೊಬ್ಬರು ಆಮಂತ್ರಣಗಳನ್ನು ನೀಡಲು ಬರುತ್ತಿದ್ದಾರೆ. ಪ್ರಾತಃ ಕಾಲವೇ ಜನ ಇಲ್ಲಿಗೆ ಬರುತ್ತಾರೆ. ನೀವು ಇಲ್ಲಿ ಇಲ್ಲದಿರುವುದನ್ನು ನೋಡಿ ಸುಮ್ಮನೆ ನನ್ನ ಬುದ್ಧಿಯನ್ನು ಕೆಡಿಸುತ್ತಾರೆ. ನಾವೆಲ್ಲ ಈಗ ಹೊರಟು ಗಂಗೆಯ ದಡದಲ್ಲಿ ನಡೆಯತೊಡಗಿದರೆ ನನಗೆ ತುಂಬಾ ಸಂತೋಷವಾಗುತ್ತದೆ. ಆಗ ನಾವು ಮಕರ ಸಂಕ್ರಾಂತಿ ಸಂದರ್ಭದಲ್ಲಿ ಪ್ರಯಾಗದ ಗಂಗೆಯಲ್ಲಿ ಸ್ನಾನ ಮಾಡುವ ಅವಕಾಶವನ್ನು ಪಡೆದುಕೊಳ್ಳಬಹುದು. ನನ್ನ ಮನಸ್ಸು ಬಹಳವಾಗಿ ತಳಮಳಗೊಂಡಿದೆ ಮತ್ತು ನಾನು ಈ ಆತಂಕವನ್ನು ಸಹಿಸಲಾರೆ. ಈ ಎಲ್ಲವೂ ನಿಮ್ಮ ಅಧಿಕಾರದ ಅನುಮತಿಯ ಮೇಲೆ ಅವಲಂಬಿಸಿದೆ. ನೀವು ಏನು ಹೇಳಿದರೆ ಅದನ್ನು ನಾನು ಮಾಡುತ್ತೇನೆ. ಚೈತನ್ಯ ಮಹಾಪ್ರಭುಗಳಿಗೆ ಬೃಂದಾವನವನ್ನು ಬಿಟ್ಟು ಹೋಗುವ ಯಾವ ಉದ್ದೇಶವೂ ಇಲ್ಲದಿದ್ದರೂ ಅವರು ತಮ್ಮ ಭಕ್ತರ ಆಕಾಂಕ್ಷೆಯನ್ನು ಪೂರೈಸಲು ಸವಿ ಮಾತುಗಳನ್ನಾಡಲು ಪ್ರಾರಂಭಿಸಿದರು.
ಅವರು ಹೇಳಿದರು, ನೀವು ನನ್ನನ್ನು ಇಲ್ಲಿಗೆ ಕರೆತಂದಿರುವುದು ನನಗೆ ವೃಂದಾವನ ತೋರಿಸಲಿಕ್ಕಾಗಿ. ನಾನು ನಿಮಗೆ ತುಂಬಾ ಆಭಾರಿಯಾಗಿದ್ದೇನೆ ಮತ್ತು ಈ ಋಣವನ್ನು ನಿಮಗೆ ಹಿಂದಿರುಗಿಸಲು ನನ್ನಿಂದ ಸಾಧ್ಯವಾಗುವುದಿಲ್ಲ. ನೀವು ಏನು ಬಯಸುತ್ತೀರೋ ನಾನದನ್ನು ಮಾಡಬೇಕು. ನೀವೆಲ್ಲಿಗೆ ಕರೆದೊಯ್ಯುತ್ತೀರೋ ನಾನಲ್ಲಿಗೆ ಹೋಗುತ್ತೇನೆ. ಮರು ಬೆಳಗ್ಗೆ ಚೈತನ್ಯ ಮಹಾಪ್ರಭುಗಳು ಬೇಗ ಎದ್ದರು. ಸ್ನಾನ ಮಾಡಿದ ಮೇಲೆ ತಾವು ಈಗ ವೃಂದಾವನವನ್ನು ಬಿಡಬೇಕು ಎನ್ನುವುದನ್ನು ತಿಳಿದುಕೊಂಡು ದೈವೋನ್ಮಾದ ಪ್ರೇಮಕ್ಕೊಳಗಾದರು. ಚೈತನ್ಯ ಮಹಾಪ್ರಭುಗಳಲ್ಲಿ ಹೊರಗಿನ ಯಾವ ಕುರುಹುಗಳನ್ನು ಕಾಣಿಸದಿದ್ದರೂ ಅವರ ಮನಸ್ಸು ದೈವೋನ್ಮಾದ ಪ್ರೇಮದಿಂದ ತುಂಬಿ ಹೋಗಿತ್ತು. ಆ ಸಮಯದಲ್ಲಿ ಬಲಭದ್ರ ಭಟ್ಟಾಚಾರ್ಯರು, ನಾವು ಮಹಾವನಕ್ಕೆ ಗೋಕುಲಕ್ಕೆ ಹೋಗೋಣ ಎಂದರು. ಇದನ್ನು ಹೇಳಿ ಬಲಭದ್ರ ಭಟ್ಟಾಚಾರ್ಯರು ಚೈತನ್ಯ ಮಹಾಪ್ರಭುಗಳನ್ನು ದೋಣಿಯಲ್ಲಿ ಕುಳಿತುಕೊಳ್ಳುವಂತೆ ಮಾಡಿದರು. ಅವರು ನದಿಯನ್ನು ದಾಟಿದ ಮೇಲೆ ಚೈತನ್ಯನನ್ನು ತಮ್ಮೊಂದಿಗೆ ಕರೆದೊಯ್ದರು. ಭಕ್ತ ರಾಜಪುತ ಕೃಷ್ಣದಾಸ ಮತ್ತು ಸನೋಡಿಯ ಬ್ರಾಹ್ಮಣ ಇಬ್ಬರಿಗೂ ಗಂಗಾ ನದಿಯ ದಡದೊಂದಿಗಿನ ದಾರಿ ಚೆನ್ನಾಗಿ ಗೊತ್ತಿತ್ತು. ನಡೆಯುತ್ತಿರುವಾಗ ಚೈತನ್ಯ ಮಹಾಪ್ರಭುಗಳು ಉಳಿದವರೆಲ್ಲ ಆಯಾಸಗೊಂಡಿದ್ದಾರೆ ಎಂಬುದನ್ನರಿತು ಅವರನ್ನೆಲ್ಲ ಮರವೊಂದರ ಕೆಳಗೆ ಕರೆದೊಯ್ದು ಕುಳಿತುಕೊಂಡರು. ಆ ಮರದ ಹತ್ತಿರ ಅನೇಕ ಹಸುಗಳು ಮೇಯುತ್ತಿದ್ದವು. ಅದನ್ನು ನೋಡಿ ಚೈತನ್ಯ ಮಹಾಪ್ರಭುಗಳು ತುಂಬಾ ಉಲ್ಲಸಿತರಾದರು. ಇದ್ದಕ್ಕಿದ್ದ ಹಾಗೆಯೇ ಒಬ್ಬ ಗೋಪಾಲ ಬಾಲಕ ತನ್ನ ಕೊಳಲನ್ನು ನುಡಿಸಿದ ಮತ್ತು ಕೂಡಲೇ ಚೈತನ್ಯ ಮಹಾಪ್ರಭುಗಳು ದೈವೋನ್ಮಾದ ಪ್ರೇಮದಲ್ಲಿ ಮುಳುಗಿದರು. ದೈವೋನ್ಮಾದ ಪ್ರೇಮ ತುಂಬಿ ಚೈತನ್ಯ ಮಹಾಪ್ರಭುಗಳು ಪ್ರಜ್ಞೆ ತಪ್ಪಿ ನೆಲಕ್ಕುರುಳಿದರು. ಬಾಯಿಯಿಂದ ನೊರೆ ಬಂದು ಅವರ ಉಸಿರಾಡುವಿಕೆ ನಿಂತಿತು. ಚೈತನ್ಯ ಮಹಾಪ್ರಭುಗಳು ಪ್ರಜ್ಞೆ ತಪ್ಪಿದ್ದಾಗ 10 ಮಂದಿ ಸೈನಿಕರು, ಮುಸ್ಲಿಂ ಪಠಾಣ ಮಿಲಿಟರಿ ವಿಭಾಗಕ್ಕೆ ಸೇರಿದವರು, ಕುದುರೆಗಳ ಮೇಲೆ ಬಂದರು ಮತ್ತು ಅಲ್ಲಿ ಇಳಿದರು. ಚೈತನ್ಯರ ಪ್ರಜ್ಞೆ ತಪ್ಪಿರುವುದನ್ನು ನೋಡಿ ಸೈನಿಕರು ಆಲೋಚಿಸಿದರು, ಈ ಸನ್ಯಾಸಿ ಅಪಾರ ಅಳವಿನಲ್ಲಿ ಬಂಗಾರವನ್ನು ಇಟ್ಟುಕೊಂಡಿದ್ದಿರಬೇಕು. ಈ 4 ಮೈಗಳ್ಳ ಅಲೆಮಾರಿಗಳು ಈ ಸನ್ಯಾಸಿಗೆ ಧೂತುರಾ ವಿಷವನ್ನು ಕೊಟ್ಟು ಸಾಯಿಸಿ ಅವರ ಐಶ್ವರ್ಯವನ್ನೆಲ್ಲ ದೋಚಿರಬೇಕು. ಇದನ್ನು ಯೋಚಿಸಿ ಆ ಪಠಾಣ ಸೈನಿಕರು ಆ 4ರನ್ನು ಬಂಧಿಸಿದರು ಮತ್ತು ಕೊಲ್ಲಲು ಬಯಸಿದರು. ಇದರಿಂದ ಇಬ್ಬರು ಬಂಗಾಳಿಗಳು ನಡುಗಲು ಆರಂಭಿಸಿದರು. ರಜಪೂತ ವಂಶಕ್ಕೆ ಸೇರಿದ ಭಕ್ತ ಕೃಷ್ಣದಾಸ ಬಹಳ ಧೈರ್ಯವಂತ. ಸನೋಡಿಯ ಬ್ರಾಹ್ಮಣನೂ ಧೈರ್ಯವಂತ ಮತ್ತು ಆತ ಧೈರ್ಯದಿಂದ ಮಾತನಾಡಿದರು. ಬ್ರಾಹ್ಮಣರು ಹೇಳಿದರು, ನೀವು ಪಠಾಣ ಸೈನಿಕರೆಲ್ಲ ನಿಮ್ಮ ದೊರೆಯ ಲಕ್ಷಣೆಯಲ್ಲಿದ್ದೀರಿ. ನಿಮ್ಮ ಮುಖ್ಯಸ್ಥರ ಬಳಿಗೆ ಹೋಗಿ ಅವರ ನಿರ್ಧಾರವನ್ನು ಪಡೆಯೋಣ. ಈ ಸನ್ಯಾಸಿ ನನ್ನ ಗುರುಗಳು ಮತ್ತು ನಾನು ಮಥುರಾದವನು. ನಾನೊಬ್ಬ ಬ್ರಾಹ್ಮಣ ಮತ್ತು ಮುಸ್ಲಿಂ ದೊರೆಯ ಸೇವೆಯಲ್ಲಿರುವ ಅನೇಕ ಮಂದಿ ನನಗೆ ಗೊತ್ತಿದೆ. ಈ ಸನ್ಯಾಸಿ ಅನಾರೋಗ್ಯವೊಂದರ ಕಾರಣವಾಗಿ ಆಗಾಗ ಮೂರ್ಛೆ ಹೋಗುತ್ತಾರೆ. ದಯವಿಟ್ಟು ಇಲ್ಲಿ ಕುಳಿತುಕೊಳ್ಳಿ. ಬೇಗ ಅವರು ಮೂರ್ಛೆ ತಿಳಿದು ತಮ್ಮ ಎಂದಿನ ಸ್ವಾಸ್ಥ್ಯಕ್ಕೆ ಮರಳುವುದನ್ನು ನೀವು ನೋಡುತ್ತೀರಿ. ಇಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿರಿ ಮತ್ತು ನಮ್ಮನ್ನೆಲ್ಲ ಬಂಧಿಸಿಟ್ಟುಕೊಳ್ಳಿರಿ. ಸನ್ಯಾಸಿಗಳೇ, ಪ್ರಜ್ಞೆ ಮರಳಿದ ಮೇಲೆ ನೀವು ಅವರನ್ನು ಪ್ರಶ್ನಿಸಬಹುದು. ಆಮೇಲೆ ನಿಮಗೆ ಸರಿಯೆನ್ನಿಸಿದರೆ ನೀವು ನಮ್ಮನ್ನೆಲ್ಲ ಕೊಲ್ಲಬಹುದು. ಆ ಪಠಾಣ ಸೈನಿಕರು ಹೇಳಿದರು, ನೀವೆಲ್ಲರೂ ಠಕ್ಕರು. ನಿಮ್ಮಲ್ಲಿ ಒಬ್ಬರು ಮಥುರಾ ಜಿಲ್ಲೆಗೆ ಸೇರಿದವರು ಮತ್ತು ಉಳಿದಿಬ್ಬರು ನಡುಗುತ್ತಿರುವವರು ಬಂಗಾಲಕ್ಕೆ ಸೇರಿದವರು. ರಾಜಪೂತ ಕೃಷ್ಣದಾಸ ಹೇಳಿದರು, ನನ್ನ ಮನೆ ಇಲ್ಲಿದೆ ಮತ್ತು ನನ್ನಲ್ಲಿ ಸುಮಾರು 200 ತುರ್ಕಿ ಸೈನಿಕರು ಇದ್ದಾರೆ. ಜೊತೆಗೆ ಸುಮಾರು 100 ಫಿರಂಗಿಗಳಿವೆ. ನಾನು ಜೋರಾಗಿ ಕೂಗಿದರೆ ಅವರೆಲ್ಲ ಕೂಡಲೇ ಬಂದು ನಿಮ್ಮನ್ನು ಕೊಂದು ನಿಮ್ಮ ಕುದುರೆಗಳನ್ನು ಮತ್ತು ಜೀನುಗಳನ್ನು ಕೊಳ್ಳೆ ಹೊಡೆಯುತ್ತಾರೆ. ಬಂಗಾಲಿ ತೀರ್ಥಯಾತ್ರಿಗಳು ಠಕ್ಕರಲ್ಲ, ನೀವು ಠಕ್ಕರು. ಏಕೆಂದರೆ ನೀವು ತೀರ್ಥಯಾತ್ರಿಗಳನ್ನು ಕೊಂದು ಸುಲಿಗೆ ಮಾಡಲು ಬಯಸುತ್ತೀರಿ. ಈ ಪ್ರತಿಭಟನೆಯನ್ನು ಕೇಳಿ ಆ ಪಠಾಣ ಸೈನಿಕರು ಹಿಂಜರಿದರು. ಆಗಲೇ ಇದ್ದಕ್ಕಿದ್ದ ಹಾಗೆ ಚೈತನ್ಯ ಮಹಾಪ್ರಭುಗಳು ಮತ್ತೆ ಪ್ರಜ್ಞೆಗೆ ಗಳಿಸಿದರು. ತಮ್ಮ ಪ್ರಜ್ಞೆಗೆ ಮರಳಿ ಬರುತ್ತಾ ಚೈತನ್ಯರು ಹರಿಹರಿ ಎನ್ನುವ ಪವಿತ್ರ ನಾಮವನ್ನು ಜೋರಾಗಿ ಪಠಿಸತೊಡಗಿದರು. ತಮ್ಮ ಕೈಗಳನ್ನು ಮೇಲೆತ್ತಿಕೊಂಡು ದೈವೋನ್ಮಾದದಲ್ಲಿ ನರ್ತಿಸತೊಡಗಿದರು. ಚೈತನ್ಯ ಮಹಾಪ್ರಭುಗಳು ದೈವೋನ್ಮಾದ ಪ್ರೇಮದ ಮತ್ತಿನಲ್ಲಿ ಬಹಳ ಜೋರಾಗಿ ಕಿರಿಸಿದಾಗ ತಮ್ಮ ಹೃದಯಗಳಿಗೆ ಸಿಡಿಲು ಬಡಿಯುತ್ತಿದೆ ಎಂದು ಆ ಮುಸ್ಲಿಂ ಸೈನಿಕರಿಗೆ ಅನ್ನಿಸಿತು. ಭಯ ಆವರಿಸಿ ಆ ಪಠಾಣ ಸೈನಿಕರೆಲ್ಲರೂ ಕೂಡಲೇ ಆ 4ರನ್ನು ಬಿಡುಗಡೆ ಮಾಡಿದರು. ಹೀಗೆ ಚೈತನ್ಯ ಮಹಾಪ್ರಭುಗಳು ತಮ್ಮ ಆತ್ಮೀಯ ಸಂಗಾತಿಗಳು ಬಂಧಿತರಾಗದಂತೆ ನೋಡಿಕೊಂಡರು. ಆ ಸಮಯದಲ್ಲಿ ಬಲಭದ್ರ ಭಟ್ಟಾಚಾರ್ಯರು ಚೈತನ್ಯ ಮಹಾಪ್ರಭುಗಳ ಬಳಿಗೆ ಹೋದರು ಮತ್ತು ಅವರನ್ನು ಕುಳ್ಳಿರಿಸಿದರು. ಮುಸ್ಲಿಂ ಸೈನಿಕರನ್ನು ನೋಡಿ ಚೈತನ್ಯರು ತಮ್ಮ ಎಂದಿನ ಜ್ಞಾನವನ್ನು ಮರಳಿ ಪಡೆದರು. ಆ ಎಲ್ಲ ಮುಸ್ಲಿಂ ಸೈನಿಕರು ಚೈತನ್ಯರ ಬಳಿಗೆ ಬಂದರು. ಅವರ ಪಾದಪದ್ಮಗಳಿಗೆ ನಮಿಸಿ ಹೇಳಿದರು, 4 ಠಕ್ಕರು ಇಲ್ಲಿದ್ದಾರೆ. ಈ ಠಕ್ಕರು ನೀವು ಧೂತುರಾವನ್ನು ತೆಗೆದುಕೊಳ್ಳುವಂತೆ ಮಾಡಿದ್ದಾರೆ. ನಿಮಗೆ ಮತ್ತು
ಮತ್ತು ಭರಿಸಿದ ಮೇಲೆ ನಿಮ್ಮಲ್ಲಿ ಇರುವುದೆಲ್ಲವನ್ನೂ ತೆಗೆದುಕೊಂಡು ಬಿಟ್ಟಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ಹೇಳಿದರು, ಇವರು ಠಕ್ಕರಲ್ಲ, ಅವರು ನನ್ನ ಭಕ್ತರು. ಒಬ್ಬ ಸನ್ಯಾಸಿ ಭಿಕ್ಷುಕನಾಗಿ ನಾನು ಏನನ್ನೂ ಇಟ್ಟುಕೊಂಡಿಲ್ಲ. ಎಳೆತ ರೋಗದ ಕಾರಣವಾಗಿ ನಾನು ಕೆಲವು ಸಲ ಪ್ರಜ್ಞೆ ತಪ್ಪಿ ಬಿಡುತ್ತೇನೆ. ನಮ್ಮ ಕರುಣೆಯಿಂದ ಈ 4 ಮಂದಿ ನನ್ನನ್ನು ನೋಡಿಕೊಳ್ಳುತ್ತಿದ್ದಾರೆ. ಈ ಮುಸ್ಲಿಮರ ನಡುವೆ ಕಪ್ಪು ಉಡುಪು ಧರಿಸಿಕೊಂಡಿದ್ದ ಒಬ್ಬ ಗಂಭೀರ ಮನುಷ್ಯ ಇದ್ದ. ಜನ ಅವನನ್ನು ಸಾಧು ಎಂದು ಕರೆಯುತ್ತಿದ್ದರು. ಚೈತನ್ಯರು ಅವರನ್ನು ನೋಡಿ ಆ ಸಾಧು ಮುಸ್ಲಿಂ ವ್ಯಕ್ತಿಯ ಹೃದಯ ಮೃದುವಾಯಿತು. ಆತ ಚೈತನ್ಯರೊಂದಿಗೆ ಮಾತನಾಡ ಬಯಸಿ ತನ್ನದೇ ಆದ ಪವಿತ್ರ ಗ್ರಂಥ ಕುರಾನ್ನ ಆಧಾರದ ಮೇಲೆ ನಿರಾಕಾರ ಬ್ರಹ್ಮವನ್ನು ಸ್ಥಾಪಿಸಿಕೊಳ್ಳಲು ಬಯಸಿದ. ಆ ವ್ಯಕ್ತಿ ಕುರಾನ್ನ ಆಧಾರದ ಮೇಲೆ ಪರಮಸತ್ಯದ ನಿರಾಕಾರ ಬ್ರಹ್ಮತತ್ವವನ್ನು ಸ್ಥಾಪಿಸಲು ಪ್ರಯತ್ನಿಸಿದಾಗ ಚೈತನ್ಯ ಮಹಾಪ್ರಭುಗಳು ಅವನ ವಾದವನ್ನು ಖಂಡಿಸಿದರು. ಅವನು ಏನೇನು ವಾದಗಳನ್ನು ಮುಂದಿಟ್ಟರೂ ಚೈತನ್ಯರು ಅವೆಲ್ಲವನ್ನು ಖಂಡಿಸಿದರು. ಕೊನೆಗೆ ಆ ಮನುಷ್ಯ ದಿಗ್ಭ್ರಮೆಗೊಂಡು ಮಾತನಾಡಲಾಗಲಿಲ್ಲ. ಚೈತನ್ಯ ಮಹಾಪ್ರಭುಗಳು ಹೇಳಿದರು, ಕುರಾನ್ ಖಂಡಿತವಾಗಲೂ ನಿರಾಕಾರ ತತ್ವವನ್ನು ಸ್ಥಾಪಿಸುತ್ತದೆ. ಆದರೆ ಕೊನೆಯಲ್ಲಿ ಅದು ನಿರಾಕಾರ ತತ್ವವನ್ನು ಖಂಡಿಸಿ ವ್ಯಕ್ತಿ ವಿಶೇಷವುಳ್ಳ ಭಗವಂತನನ್ನು ಸ್ಥಾಪಿಸುತ್ತದೆ. ಇರುವುದು ಒಬ್ಬನೇ ದೇವರು ಎನ್ನುವ ಸತ್ಯವನ್ನು ಅಂತಿಮವಾಗಿ ಕುರಾನ್ ಒಪ್ಪಿಕೊಳ್ಳುತ್ತದೆ. ಅವನು ಸರ್ವೈಶ್ವರ್ಯ ಪೂರ್ಣ ಮತ್ತು ಅವನ ಶರೀರದ ಬಣ್ಣ ಕಪ್ಪು. ಕುರಾನ್ನ ಪ್ರಕಾರ ದೇವರಿಗೆ ದಿವ್ಯವಾದ, ಆನಂದಮಯವಾದ ಮತ್ತು ಆಧ್ಯಾತ್ಮಿಕವಾದ ಶರೀರವಿದೆ. ಅವನೇ ಪರಮಸತ್ಯ, ಸರ್ವವ್ಯಾಪಿ, ಸರ್ವಶಕ್ತ ಮತ್ತು ಅನಂತ. ಸರ್ವಕ್ಕೂ ಅವನೇ ಮೂಲ. ಸೃಷ್ಟಿ, ಸ್ಥಿತಿ ಮತ್ತು ಪ್ರಳಯ ಅವನಿಂದ ಬರುತ್ತದೆ. ಅವನು ಇಡೀ ವಿಶ್ವದ ಸಮಸ್ತ ಸ್ಥೂಲ ಮತ್ತು ಸೂಕ್ಷ್ಮ ವ್ಯಕ್ತತೆಗಳ ಮೂಲ ಆಶ್ರಯದಾತ. ಭಗವಂತನೇ ಪರಮಸತ್ಯ, ಪ್ರತಿಯೊಬ್ಬರಿಂದಲೂ ಪೂಜಾರ್ಹ. ಅವನೇ ಎಲ್ಲ ಕಾರಣಗಳ ಕಾರಣನು. ಅವನು ಭಕ್ತಿ ಸೇವೆಯಲ್ಲಿ ತೊಡಗುವುದರಿಂದ ಜೀವಿ ಎಲ್ಲ ಐಹಿಕ ಅಸ್ತಿತ್ವಗಳಿಂದ ಮುಕ್ತನಾಗುತ್ತಾನೆ. ದೇವೋತ್ತಮ ಪರಮ ಪುರುಷನ ಸೇವೆ ಮಾಡಿದಲ್ಲದೆ ಯಾವ ಬದ್ಧಾತ್ಮನು ಐಹಿಕ ಬಂಧನದಿಂದ ಮುಕ್ತಗೊಳ್ಳುವುದೂ ಸಾಧ್ಯವಿಲ್ಲ. ಅವನ ಪಾದ ಪದ್ಮಗಳಲ್ಲಿ ಪ್ರೀತಿಯಿಂದೆರಗುವುದೇ ಬದುಕಿನ ಅಂತಿಮ ಗುರಿಯಾಗುತ್ತದೆ. ಮೋಕ್ಷದ ಆನಂದವು ಭಗವಂತನ ಅಸ್ತಿತ್ವದಲ್ಲಿ ಬೆರೆತು ಹೋಗುವುದು. ಭಗವಂತನ ಪಾದಪದ್ಮಗಳ ಸೇವೆ ಮಾಡಿ ಪಡೆಯುವ ದಿವ್ಯಾನಂದದ ಒಂದು ಕಣಕ್ಕೂ ಹೋಲಿಸಲು ಸಾಧ್ಯವಿಲ್ಲ. ಕುರಾನ್ನಲ್ಲಿ ಕರ್ಮ, ಜ್ಞಾನ, ಯೋಗ ಮತ್ತು ದೇವೋತ್ತಮ ಪರಮಪುರುಷನೊಂದಿಗೆ ಸೇರಿ ಹೋಗುವುದು ಎನ್ನುವುದರ ಬಗ್ಗೆ ವಿವರಣೆಗಳಿವೆ. ಆದರೆ ಅಂತಿಮವಾಗಿ ಇವೆಲ್ಲ ಖಂಡನೆಗೊಂಡು ದೇವರ ವ್ಯಕ್ತಿಗತ ಲಕ್ಷಣದ ಬಗ್ಗೆ ಭಕ್ತಿ ಸೇವೆಯೊಂದಿಗೆ ಸ್ಥಾಪನೆಗೊಳ್ಳುತ್ತದೆ. ಕುರಾನ್ನ ಪಂಡಿತರು ಶಾಸ್ತ್ರಜ್ಞಾನದಲ್ಲಿ ಅಷ್ಟು ಬೆಳೆದಿಲ್ಲ. ಅನೇಕ ವಿಧಾನಗಳನ್ನು ಸೂಚಿಸಿದ್ದರೂ ಅಂತಿಮ ತೀರ್ಮಾನವನ್ನೇ ಅತಿ ಶಕ್ತಿಯುತವಾದದ್ದು ಎಂದು ಪರಿಗಣಿಸಬೇಕು ಎನ್ನುವುದು ಅವರಿಗೆ ಗೊತ್ತಿಲ್ಲ. ನಿಮ್ಮದೇ ಆದ ಕುರಾನನ್ನು ನೋಡಿ ಮತ್ತು ಅದರಲ್ಲಿ ಏನು ಬರೆದಿದೆ ಎನ್ನುವುದನ್ನು ಯೋಚನೆ ಮಾಡಿದ ಮೇಲೆ ನಿಮ್ಮ ತೀರ್ಮಾನವೇನು? ಆ ಸಾಧು ಮುಸ್ಲಿಂ ಉತ್ತರಿಸಿದರು, ನೀವು ಹೇಳಿದ್ದೆಲ್ಲ ನಿಜ. ಇದು ಖಂಡಿತವಾಗಿಯೂ ಕುರಾನ್ನಲ್ಲಿ ಬರೆದಿದೆ. ಆದರೆ ನಮ್ಮ ಪಂಡಿತರುಗಳು ಇದನ್ನು ಅರ್ಥ ಮಾಡಿಕೊಳ್ಳಲು ಅಥವಾ ಒಪ್ಪಿಕೊಳ್ಳಲು ಶಕ್ತರಿಲ್ಲ. ಸಾಮಾನ್ಯವಾಗಿ ಅವರು ಭಗವಂತನ ನಿರಾಕಾರ ಅಂಶವನ್ನು ವಿವರಿಸುತ್ತಾರೆ, ಆದರೆ ಅವರು ಭಗವಂತನ ಸಾಕಾರ ರೂಪ ಪೂಜಾರ್ಹವಾದದ್ದು ಎನ್ನುವುದನ್ನು ತಿಳಿದುಕೊಂಡಿಲ್ಲ. ಅವರು ನಿಸ್ಸಂದೇಹವಾಗಿ ಈ ಜ್ಞಾನದಲ್ಲಿ ಹೊಂದಿದ್ದಾರೆ. ನೀವೇ ಸ್ವತಃ ಪರಮ ಪುರುಷನೇ ಆಗಿರುವುದರಿಂದ ದಯವಿಟ್ಟು ನನ್ನ ಮೇಲೆ ಕರುಣೆ ತೋರಿಸಿ. ನಾನೊಬ್ಬ ಅಯೋಗ್ಯ ಪಾಮರ. ನಾನು ಮುಸ್ಲಿಂ ಪವಿತ್ರ ಗ್ರಂಥಗಳನ್ನು ವಿಸ್ತಾರವಾಗಿ ಅಧ್ಯಯನ ಮಾಡಿದ್ದೇನೆ, ಆದರೆ ಅದರಿಂದ ನನಗೆ ಜೀವನದ ಅಂತಿಮ ಗುರಿ ಏನು ಎನ್ನುವುದನ್ನು ಅಥವಾ ಅದನ್ನು ನಾವು ಹೇಗೆ ಸಮೀಪಿಸುವುದು ಎನ್ನುವುದನ್ನು ನಿರ್ಣಾಯಕವಾಗಿ ನಾನು ತೀರ್ಮಾನಿಸಲಾರೆ. ಈಗ ನಾನು ನಿಮ್ಮನ್ನು ನೋಡಿರುವುದರಿಂದ ನನ್ನ ನಾಲಿಗೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುತ್ತಿದೆ. ಒಬ್ಬ ಪಂಡಿತನೆಂದು ಇಟ್ಟುಕೊಂಡಿದ್ದ ಹುಸಿ ಅಭಿಮಾನ ಈಗ ಹೊರಟು ಹೋಗಿದೆ. ಇದನ್ನು ಹೇಳಿ ಆ ಸಾಧು ಮುಸ್ಲಿಂ ಚೈತನ್ಯ ಮಹಾಪ್ರಭುಗಳ ಪಾದಕಮಲಗಳಿಗೆ ಎರಗಿದ ಮತ್ತು ಜೀವನದ ಅಂತಿಮ ಗುರಿಯ ಬಗ್ಗೆ ಮತ್ತು ಅದನ್ನು ಸಾಧಿಸುವ ರೀತಿಯ ಬಗ್ಗೆ ತಿಳಿಸಲು ಕೋರಿದ. ಚೈತನ್ಯ ಮಹಾಪ್ರಭುಗಳು ಹೇಳಿದರು, ದಯವಿಟ್ಟು ಎದ್ದೇಳಿ. ನೀವು ಕೃಷ್ಣನ ಪವಿತ್ರ ನಾಮವನ್ನು ಪಠಿಸಿದ್ದೀರಿ. ಆದ್ದರಿಂದ ನೀವು ಸಾವಿರಾರು ಜನ್ಮಗಳಲ್ಲಿ ಮಾಡಿ ಸೇರಿಸಿಟ್ಟ ಪಾಪಗಳೆಲ್ಲ ಪರಿಹಾರವಾಗಿ ಹೋಯಿತು. ನೀವೀಗ ಶುದ್ಧರಾಗಿದ್ದೀರಿ. ಚೈತನ್ಯ ಮಹಾಪ್ರಭುಗಳು ಅನಂತರ ಅಲ್ಲಿದ್ದ ಮುಸ್ಲಿಮರಿಗೆಲ್ಲ ಹೇಳಿದರು, ಕೃಷ್ಣನ ಪವಿತ್ರ ನಾಮವನ್ನು ಪಠಿಸಿ, ಕೃಷ್ಣನ ಪವಿತ್ರ ನಾಮವನ್ನು ಪಠಿಸಿ. ಅವರೆಲ್ಲರೂ ಪಠಿಸಲು ಪ್ರಾರಂಭಿಸಿದಾಗ ಅವರೆಲ್ಲರನ್ನೂ ದೈವೋನ್ಮಾದ ಪ್ರೇಮ ಆವರಿಸಿಕೊಂಡಿತು. ಈ ರೀತಿಯಾಗಿ ಚೈತನ್ಯ ಮಹಾಪ್ರಭುಗಳು ಆ ಮುಸ್ಲಿಂ ಸಾಧುವಿಗೆ ಪರೋಕ್ಷವಾಗಿ ದೀಕ್ಷೆ ನೀಡಿ
ಕೃಷ್ಣನ ಪವಿತ್ರ ನಾಮವನ್ನು ಪಠಿಸುವಂತೆ ಸಲಹೆ ನೀಡಿದರು. ಆ ಮುಸ್ಲಿಮನ ಹೆಸರನ್ನು ರಾಮದಾಸ ಎಂದು ಬದಲಿಸಲಾಯಿತು. ಅಲ್ಲಿದ್ದ ಇನ್ನೊಬ್ಬ ಪಠಾಣ ಮುಸ್ಲಿಮನ ಹೆಸರು ವಿಜುಲಿ ಖಾನ್ ಎಂದಾಗಿತ್ತು. ವಿಜುಲಿ ಖಾನ್ ಬಹಳ ಚಿಕ್ಕವನಾಗಿದ್ದ ಮತ್ತು ಅವನು ರಾಜನೊಬ್ಬನ ಮಗನಾಗಿದ್ದ. ಉಳಿದೆಲ್ಲ ಮುಸ್ಲಿಮರು ಅಥವಾ ಪಠಾಣರು ರಾಮದಾಸನ ನಾಯಕತ್ವದಲ್ಲಿರುವವರು ಅವನ ಸೇವಕರಾಗಿದ್ದರು. ಬಿಜುಲಿ ಖಾನನು ಸಹ ಚೈತನ್ಯ ಮಹಾಪ್ರಭುಗಳ ಪಾದಕಮಲಗಳಿಗೆ ಎರಗಿದ ಮತ್ತು ಅವರು ತಮ್ಮ ಪಾದವನ್ನು ಅವನು ತಲೆಯ ಮೇಲಿಟ್ಟರು. ಹೀಗೆ ಅವರೆಲ್ಲರ ಮೇಲೆ ಕರುಣೆಯನ್ನು ತೋರಿಸಿ ಚೈತನ್ಯ ಮಹಾಪ್ರಭುಗಳು ಅಲ್ಲಿಂದ ಹೊರಟರು. ಅನಂತರ ಆ ಪಠಾಣ ಮುಸ್ಲಿಮರೆಲ್ಲರೂ ಬೈರಾಗಿಗಳಾದರು. ಮುಂದೆ ಆ ಪಠಾಣರೇ ಪಠಾಣ ವೈಷ್ಣವರೆಂದು ಪ್ರಸಿದ್ಧರಾದರು. ಇಡೀ ದೇಶವನ್ನು ಅವರು ಸಂಚರಿಸಿದರು ಮತ್ತು ಚೈತನ್ಯ ಮಹಾಪ್ರಭುಗಳ ಅದ್ಭುತ ಕೆಲಸಗಾರಿಗಳನ್ನು ಹಾಡಿ ಹೊಗಳಿದರು. ಬಿಜುಲಿ ಒಬ್ಬ ಮಹಾಭಾಗವತನಾದ ಮತ್ತು ಅವನ ಪ್ರಾಮುಖ್ಯತೆ ಪ್ರತಿಯೊಂದು ತೀರ್ಥಯಾತ್ರಾ ಪ್ರದೇಶದಲ್ಲಿಯೂ ಆಚರಿಸಲ್ಪಟ್ಟಿತು. ಈ ರೀತಿಯಲ್ಲಿ ಚೈತನ್ಯ ಮಹಾಪ್ರಭುಗಳು ತಮ್ಮ ಲೀಲೆಗಳನ್ನು ತೋರಿದರು. ಭಾರತದ ಪಶ್ಚಿಮ ಭಾಗಕ್ಕೆ ಬಂದು ಅವರು ಯವನರು ಮತ್ತು ಮ್ಲೇಚ್ಛರನ್ನು ಅದೃಷ್ಟವಂತರನ್ನಾಗಿಸಿದರು. ಚೈತನ್ಯ ಮಹಾಪ್ರಭುಗಳು ಆಮೇಲೆ ಸೋರೋ ಕ್ಷೇತ್ರವೆನ್ನುವ ತೀರ್ಥಯಾತ್ರಾ ತಾಣಕ್ಕೆ ಹೋದರು. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರು ಮತ್ತು ಗಂಗಾ ನದಿಯ ತೀರದ ದಾರಿಯಲ್ಲಿಯೇ ಪ್ರಯಾಗಕ್ಕೆ ಹೊರಟರು. ಸೋರೋ ಕ್ಷೇತ್ರದಲ್ಲಿ ಚೈತನ್ಯ ಮಹಾಪ್ರಭುಗಳು ಸನೋಡಿಯ ಬ್ರಾಹ್ಮಣನನ್ನು ಮತ್ತು ರಜಪೂತ ಕೃಷ್ಣದಾಸನನ್ನು ಮನೆಗೆ ಹಿಂದಿರುಗಲು ಕೋರಿದರು. ಆದರೆ ಕೈ ಜೋಡಿಸಿಕೊಂಡು ಅವರಿಬ್ಬರು ಹೀಗೆ ಮಾತನಾಡತೊಡಗಿದರು. ಅವರು ಪ್ರಾರ್ಥಿಸಿದರು, ನಾವಿಬ್ಬರು ನಿಮ್ಮೊಂದಿಗೆ ಪ್ರಯಾಗಕ್ಕೆ ಬರುತ್ತೇವೆ. ನಾವಿಬ್ಬರು ಬರದಿದ್ದರೆ ನಿಮ್ಮ ಪಾದ ಪದ್ಮಗಳ ನಂಟು ನಮಗೆ ಪುನಃ ಮತ್ತೆಲ್ಲಿ ದೊರಕುತ್ತದೆ? ಈ ದೇಶ ಮುಖ್ಯವಾಗಿ ಮುಸ್ಲಿಮರಿಂದ ಆಕ್ರಮಣಗೊಂಡಿದೆ. ಎಲ್ಲಿ ಯಾರು ಬೇಕಾದರೂ ಗಲಭೆ ಎಬ್ಬಿಸಬಹುದು ಮತ್ತು ನಿಮ್ಮ ಜೊತೆಗಾರ ಬಲಭದ್ರ ಭಟ್ಟಾಚಾರ್ಯ ಪಂಡಿತರಾಗಿದ್ದರೂ ಅವರಿಗೆ ಸ್ಥಳೀಯ ಭಾಷೆಯನ್ನು ಮಾತನಾಡಲು ಗೊತ್ತಿಲ್ಲ. ಇದನ್ನು ಕೇಳಿ ಚೈತನ್ಯರು ಅವರ ಕೋರಿಕೆಯನ್ನು ಒಪ್ಪಿ ಮೃದುವಾಗಿ ನಕ್ಕರು. ಹೀಗೆ ಆ ಇಬ್ಬರು ಚೈತನ್ಯರ ಜೊತೆಗೆ ಇರುವುದನ್ನು ಮುಂದುವರಿಸಿದರು. ಚೈತನ್ಯ ಮಹಾಪ್ರಭುಗಳನ್ನು ನೋಡಲು ಆದವರೆಲ್ಲ ತಡೆಯಲು ಸಾಧ್ಯವಾದ ದೈವೋನ್ಮಾದ ಪ್ರೇಮದ ಮತ್ತಿನಲ್ಲಿ ಮುಳುಗಿ ಹೋಗಿ ಹರೇ ಕೃಷ್ಣ ಮಂತ್ರವನ್ನು ಪಠಿಸಲು ಪ್ರಾರಂಭಿಸುತ್ತಿದ್ದರು. ಚೈತನ್ಯ ಮಹಾಪ್ರಭುಗಳನ್ನು ಯಾರು ಭೇಟಿ ಮಾಡುತ್ತಿದ್ದರೋ ಅವರು ಒಬ್ಬ ವೈಷ್ಣವರಾಗುತ್ತಿದ್ದರು ಮತ್ತು ಆ ವೈಷ್ಣವರನ್ನು ಯಾರು ಭೇಟಿಯಾಗುತ್ತಿದ್ದರೋ ಅವರು ಒಬ್ಬ ವೈಷ್ಣವರಾಗುತ್ತಿದ್ದರು. ಈ ರೀತಿ ಎಲ್ಲಾ ಗ್ರಾಮಗಳು ಮತ್ತು ಊರುಗಳು ಒಂದಾದ ಮೇಲೊಂದು ವೈಷ್ಣವ ಆಗಿ ಹೋಯಿತು. ದಕ್ಷಿಣ ಭಾರತವನ್ನು ತಮ್ಮ ಪ್ರವಾಸಗಳ ಮೂಲಕ ತಮ್ಮ ಭಗವತ್ ಪ್ರೇಮದಲ್ಲಿ ಮುಳುಗಿಸಿದ ಹಾಗೆ ಚೈತನ್ಯ ಮಹಾಪ್ರಭುಗಳು ಪಶ್ಚಿಮ ಭಾಗವನ್ನು ತಮ್ಮ ಪ್ರೀತಿಯ ಮಹಾಪೂರದಲ್ಲಿ ಮುಳುಗಿಸಿದರು. ಚೈತನ್ಯ ಮಹಾಪ್ರಭುಗಳು ಅಂತಿಮವಾಗಿ ಪ್ರಯಾಗವನ್ನು ಬಂದು ತಲುಪಿದರು ಮತ್ತು 10 ದಿನಗಳ ಕಾಲ ಮಕರ ಸಂಕ್ರಾಂತಿ ಉತ್ಸವ ಸಂದರ್ಭದಲ್ಲಿ ಸ್ನಾನ ಮಾಡಿದರು. ಚೈತನ್ಯ ಮಹಾಪ್ರಭುಗಳ ಬೃಂದಾವನ ಭೇಟಿಯಿಂದ ಅಲ್ಲಿ ಅವರ ಚಟುವಟಿಕೆಗಳು ಮಿತಿ ಇಲ್ಲವಾದವು. 1000 ಹೆಡೆಗಳಿರುವ ಆದಿಶೇಷನು ಕೂಡ ಇವರ ಚಟುವಟಿಕೆಗಳ ಕೊನೆಯನ್ನು ಮುಟ್ಟಲಾರ. ಯಾವ ಬದ್ಧಾತ್ಮನಿಂದ ತಾನೇ ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನು ವಿವರಿಸಲು ಸಾಧ್ಯ? ನಾನು ಒಂದು ಸಾರಾಂಶದ ರೂಪದಲ್ಲಿ ಇದರ ಸಾಮಾನ್ಯ ಗತಿಯನ್ನು ಸೂಚಿಸಿದ್ದೇನೆ. ಚೈತನ್ಯ ಮಹಾಪ್ರಭುಗಳ ಲೀಲೆಗಳು ಮತ್ತು ರೀತಿಗಳು ಅಸಾಮಾನ್ಯವಾದವು. ಇವೆಲ್ಲವನ್ನು ಕೇಳಿದ ಮೇಲೆಯೂ ಇವನ್ನು ನಂಬದಿರುವವನು ದುರದೃಷ್ಟವಂತ. ಪ್ರಾರಂಭದಿಂದ ಕೊನೆಯವರೆಗೂ ಚೈತನ್ಯ ಮಹಾಪ್ರಭುಗಳ ಲೀಲೆಗಳು ಅಸಾಮಾನ್ಯವಾದವು. ಸುಮ್ಮನೆ ಅವನ್ನು ಕೇಳಬೇಕು ಮತ್ತು ಅವನ್ನು ನಿಜ ಮತ್ತು ಸರಿ ಎಂದು ಒಪ್ಪಿಕೊಳ್ಳಬೇಕು. ಈ ವಿಷಯವಾಗಿ ಯಾರು ವಾದ ಮಾಡುತ್ತಾರೋ ಅವರೊಬ್ಬ ದೊಡ್ಡ ಮೂರ್ಖರು. ತಾವೇ ಸ್ವತಃ ಬೇಕೆಂದೇ ತಮ್ಮ ತಲೆಯ ಮೇಲೆ ಸಿಡಿಲನ್ನು ಎಳೆದು ಹಾಕಿಕೊಳ್ಳುತ್ತಾರೆ. ಚೈತನ್ಯ ಮಹಾಪ್ರಭುಗಳ ಲೀಲೆಗಳು ಒಂದು ಅಮೃತದ ಸಮುದ್ರದ ಹಾಗೆ. ಇದರ ಒಂದೇ ಒಂದು ತೊಟ್ಟು ಇಡೀ ಪ್ರಪಂಚವನ್ನು ದಿವ್ಯಾನಂದದಲ್ಲಿ ಮುಳುಗಿಸಿಬಿಡುತ್ತದೆ. ರೂಪ ಮತ್ತು ಶ್ರೀ ರಘುನಾಥರ ಪಾದ ಪದ್ಮಗಳಲ್ಲಿ ಪ್ರಾರ್ಥಿಸುತ್ತಾ, ಯಾವಾಗಲೂ ಅವರ ಕರುಣೆ ಆಶಿಸುತ್ತಾ, ನಾನು ಕೃಷ್ಣದಾಸ ಅವರ ಹೆಜ್ಜೆ ಹಾದಿಯಲ್ಲಿ ನಡೆದು ಚೈತನ್ಯ ಚರಿತಾಮೃತವನ್ನು ವರ್ಣಿಸುತ್ತಿದ್ದೇನೆ. ಇದರೊಂದಿಗೆ 18ನೇ ಅಧ್ಯಾಯ ಮುಗಿತು. श्री चैतन्य चरितामृत की जय। जगत गुरु श्रील प्रभुपाद की जय। वांछाकल्पतरुभ्यश्च कृपा सिन्धुभ्यो च पतितानां पावनेभ्यो वैष्णवेभ्यो नमो नमः। हरे कृष्ण। हरे कृष्ण प्रभु।